ಇಲ್ಲಿದ್ಯಾ ಪಾಪ ನೀನು? ಬ್ರೋ ಕೀ ನೋಡಿ ಬ್ರೋ. ಲೈಟ್ ಬ್ರೋ ಲೈಟ್ ಹಾಕಿ ಬ್ರೋ. ನೀವು ನೋಡಿದ್ರಾ? ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹಾಯ್ ಹಲೋ ಆರ್ ಸಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಗೈಸ್, ಇವತ್ತು ನೋಡ್ತಿರ್ಬೋದು ಯಾವ ಲೊಕೇಶನ್ಗೆ ಬಂದಿದ್ದೀರ ಅಂತ. ಸೊ ರೀಸೆಂಟಾಗಿ ಬಂದ್ಬಿಟ್ಟು ಶಾರುಖ್ ಬ್ರೋ ಈ ಲೊಕೇಶನ್ ಮಾಡಿದರು. ನಾನು ನೋಡ್ಬಿಟ್ಟು ಅಮ್ಮ ಮತ್ತು ಮಗುದು ಸ್ವಲ್ಪ ಸೆಂಟಿಮೆಂಟ್ ಆಗಿದೆ, ಸ್ವಲ್ಪ ಎಮೋಷನಲ್ ನಾನು ಕೂಡ ಆದೆ. ಈ ಥರ ಆಗಬಾರ್ದಾಗಿತ್ತು ಅಂತ. ಇವಾಗ ನನ್ನ ಜೊತೆಗೆ ಬಂದ್ಬಿಟ್ಟು ಯಾರು ಬಂದಿದ್ದಾರೆ? ಶಾರುಖ್ ಬ್ರೋನೇ ಕರ್ಕೊಂಬಂದಿದ್ದೀನಿ. ಬ್ರೋ ಅವ್ರ ಬಾಯಿಂದನೇ ಹೇಳ್ಸ್ಕೊಳ್ಳೋದ ಈ ಲೊಕೇಶನಲ್ಲಿ ಏನಾಯಿತು ಅಂತ. ಕೊಡಿ. ಸೊ ಹೆಲೋ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ, ನನ್ನ ಹೆಸರು ಶಾರು. ನನ್ನ ಮೊದಲನೇ ವಿಡಿಯೋ ಪ್ರಜ್ವಲ್ ಬ್ರೋ ಜೊತೆ. ಇನ್ನೊಂದು, ಸೊ ಗೈಸ್, ಇವರು ಆ್ಯಕ್ಚುಲಿ ರೀಸೆಂಟಾಗಿ ಎಲ್ಲ ಚೆನ್ನಾಗಿರೋ ಒಳ್ಳೆ ಕಂಟೆಂಟ್ಗಳು ಮಾಡ್ತಾ ಇದ್ದಾರೆ. ಸೊ ಶಾರುಖ್ ಬ್ರೋನು ಸಪೋರ್ಟ್ ಮಾಡ್ತಿದೆ ಗೈಸ್. ಸೊ ನನಗೆ ಯಾರು ನೋಡಿಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ, ನಂದು ಗೋಸ್ಟ್ ಚಾನಲ್ ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ಗೋಸ್ಟ್ ವಿಡಿಯೋಸ್ನ ಬಿಡ್ತೀನಿ. ಸೊ ಮೊದಲನೇ ವಿಡಿಯೋ ನನ್ನ ಪ್ರಜ್ವಲ್ ಬ್ರೋ ಜೊತೆ ಮಾಡ್ತಾ ಇದ್ದೀನಿ. ನಾನು ಈ ಮನೇಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಪ್ರಜ್ವಲ್ ಬ್ರೋ ಕಾಂಟ್ಯಾಕ್ಟ್ ಮಾಡಿದ್ರು, ಮಾಡ್ಬಿಟ್ಟು ಬ್ರೋ ನನಗೆ ಆ ಮನೆಗೆ ಕರ್ಕೊಂಡು ಹೋಗಿ ಬ್ರೋ, ತಾಯಿ ಮತ್ತು ಮಗು ಜೊತೆ ನಾನು ಮಾತಾಡಬೇಕು, ಸ್ವಲ್ಪ ಏನೋ ಸೆಂಟಿಮೆಂಟ್ ಆಗ್ತದೆ, ನನಗೆ ಬೇಜಾರಾಗ್ತಾ ಇದೆ ಅಂತಂದರು. ಸರಿ ಬ್ರೋ ಬನ್ನಿ ಅಂದ್ಬಿಟ್ಟು ನಾನು ಕರ್ಕೊಂಬಂದಿದ್ದೀನಿ. ಸೊ ನನ್ನ ವಿಡಿಯೋದಲ್ಲಿ ನೋಡಿರೋರು ಗೊತ್ತಿರುತ್ತೆ ಕತೆ ಏನು ಅಂತ. ಗೊತ್ತಿಲ್ದಿರೋರ್ಗೆ ಹೇಳ್ಬಿಡ್ತೀನಿ, ಇದು ಈ ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಕನ್ಸ್ಟ್ರಕ್ಷನ್ ಆಗ್ಬೇಕಾರೆ ಇಲ್ಲಿ ಕೂಲಿ ಮಾಡೋರು ಇಲ್ಲೇ ಮಲ್ಕೋತಾ ಇದ್ರು ರಾತ್ರಿಯಲ್ಲಿ. ಬೇರೆ ಕಡೆ ಮನೆ ಏನಕ್ಕೆ ಮಾಡೋದು? ಅಮ್ಮ ನೀವೇನಾ? ಬರ್ತೀವಿ ಅಮ್ಮ. ಸೊ ಬ್ರೋ ಬೇಗ ಮುಗಿಸ್ಬಿಡೋಣ ಸ್ಟೋರಿ. ಅಲ್ಲೇ ನಿಂತಿತ್ತಲ್ಲ ಬ್ರೋ, ಮಾತಾಡ್ತಿರೋ ಕೇಳಿಸ್ಕೊತೈತೆ ಏನಂತ. ಅದೇ ನಾನು ಲಾಸ್ಟ್ ಟೈಮ್ ಮಾತಾಡಿದೀವಲ್ಲ ಅದಕ್ಕೆ. ಓಕೆ, ಕತೆ ಏನಂದ್ರೆ, ಸೊ ಕೂಲಿ ಮಾಡೋರು ಇಲ್ಲೇ ಮಲ್ಕೋತಾ ಇದ್ರು. ಅವ್ರ ಮನೆಗೆ ಹೋಗಕ್ಕಾಗ್ತಾ ಇಲ್ಲ. ಅಂದ್ರೆ ಮನೆ ಅವರು ಆ ಕಡೆ ಉತ್ತರ ಕರ್ನಾಟಕ, ಆ ಕಡೆಯವರೇ ಜಾಸ್ತಿ ಕೂಲಿ ಮಾಡಕ್ ಬರೋದಲ್ಲ ಅವರು. ಸೊ ಅವರು ಇಲ್ಲೇ ಮಲ್ಕೋತಾ ಇದ್ರು. ಒಂದಿನ ಏನೋ ತಡ ರಾತ್ರಿ ಏನೋ ಮಳೆ ಬರ್ತಾ ಇತ್ತಂತೆ. ಆ ಟೈಮಲ್ಲಿ ಈ ಇಟ್ಕೆ ಜೋಡಿಸಿರ್ತಾರಲ್ಲ, ಆ ಇಟ್ಕೆ ಅವ್ರು ಇಟ್ಕೆ ಅಂದಿದ ತಕ್ಷಣ ಸೌಂಡ್ ಬಂತು. ಒಂದು ನಿಮಿಷ ಬರ್ತಾ ಇದೀನಿ, ನಿಮ್ಮ ಜೊತೆ ಮಾತಾಡೋಕ್ಕಂತಾನೆ ಬರ್ತಾ ಇದ್ದೀವಿ. ಯಾರೋ ಬಿದ್ದಂಗಾಯ್ತಪ್ಪ. ಸೊ ಹೇಳ್ಬಿಡ್ತೀನಿ, ನನ್ಗಂದು ನಗು ಬರ್ತಾ ಇದೆ ಬ್ರೋ. ಒಂಥರ ಗಾಬರಿನೂ ಆಗ್ತದೆ, ನಗುನೂ ಬರ್ತದೆ. ನೋಡ್ಕೊಳೋರಿ ಒಂದ್ಸಲ ಒಳಗೆ ಹೋದ್ರೆ ಗೊತ್ತಾಗುತ್ತೆ ಬ್ರೋ. ಆ ಇಟ್ಕೆ ಏನು ಜೋಡಿಸಿದ್ರು, ಆ ಇಟ್ಕೆ ಬಂದ್ಬಿಟ್ಟು ಅವ್ರ ಮೈ ಮೇಲೆ ಬೀಳುತ್ತೆ ಮಲಗಿರುವಾಗ. ಆ ತಾಯಿ ಮತ್ತು ಮಗು ಇಬ್ಬರು ಅಲ್ಲೇ ಸತ್ತೋಗ್ತಾರೆ. ಅವಾಗಿಂದ ಇಲ್ಲಿ ಸೌಂಡ್ಸ್ ಬರೋದು, ತೊಂದರೆ ಕೊಡೋದು ಕೆಲಸ ಮಾಡೋರಿಗೆ, ಇದೆಲ್ಲ ಆಗ್ತಾ ಇತ್ತು. ಆದರೂ ಕೂಡ ಈ ಮನೇನ ಬಿಡದೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಮಾಡ್ತಾ 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 ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಈ ಮನೆ ಸ್ವಲ್ಪ ಬ್ರಾಹ್ಮಣರಿಗೆ ಸೇರಿರುತ್ತೆ. ಅವರು ಇದನ್ನ ನನ್ಗೆ ಬೇಡವೇ ಬೇಡ, ಮನೆ ಇದು ಹಿಂಗೆ ಬಿದ್ದಿರಲಿ, ಸುಮ್ಮನೆ ಬರೋರ್ಗೂ ತೊಂದರೆ ಆಗೋದು ಬೇಡ, ಇಲ್ಲಿರೋರ್ಗೂ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಈ ಮನೇನ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಸುಮಾರು ಒಂದು 4-5 ವರ್ಷ ಆಗಿದೆ. ನಿಮ್ಗೆ ಒಳಗೆ ಹೋಗಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಮನೆ ಒಳಗೆಲ್ಲ ಸುತ್ತಮುತ್ತ ಬ್ರೋ ಫುಲ್ಲು ಗಿಡಗಳು, ಎಲ್ಲ ಒಳಗೆ ನುಗ್ಗೋ ಥರ ಗಿಡ ಆಗಿದೆ ಆಲ್ರೆಡಿ. ಅದಕ್ಕೆ ಇನ್ಸಿಡೆಂಟ್ ಆಗೋದ್ರಿಂದ ಈ ಲೊಕೇಶನ್ ಸ್ವಲ್ಪ ಇದು ಮಾಡಿದ್ದಾರೆ. ಅಂದ್ರೆ ಅದು ಅವ್ರು ಬಂದಿರೋದು ಏನೋ ತೊಂದರೆಗಳು ಆಗಿದೆಯಾ ಅಂತ. ಅಂದ್ರೆ ಕೆಲಸ ಮಾಡೋರು ತೊಂದರೆ ಕೊಡ್ತಾ ಇತ್ತು ಮೇನು. ಆಮೇಲೆ ಬ್ರಾಹ್ಮಣರಾಗಿದ್ರಲ್ಲ ಇವರು ಓನರ್, ಅವರಿಗೆ ಸ್ವಲ್ಪ ಇದ್ರ ಮೇಲೆಲ್ಲ ಸ್ವಲ್ಪ ಇದು ಜಾಸ್ತಿ ನಂಬಿಕೆ. ಸುಮ್ಮನೆ ಬರೋರ್ಗೂ ಪ್ರಾಬ್ಲಮ್ಸ್ ಆಗೋದು ಬೇಡ ಅಂದ್ಬಿಟ್ಟು, ನಾವು ಇದ್ರೆ ಜೀವನ ಏನೋ ಇನ್ನ ಮಾಡ್ಕೋಬೋದು ದುಡ್ಡು ಅದು ಇದು ಅಂದ್ಬಿಟ್ಟು ಇದನ್ನ ಮನೇನ ಹಿಂಗೆ ಬಿಟ್ಬಿಟ್ಟಿರೋದು. ಅದೇ ನೋಡ್ಬೇಕು, ಸ್ವಲ್ಪ ಬೇಜಾರು ಆಗ್ತಿದೆ ಸ್ಟೋರಿ ಕೇಳಿದಾಗಿಂದ. ಮಾಡಿ ಏನು ಸೌಂಡ್ ಕೇಳ್ತಾ ಇದೆ. ಅವ್ರಿಗೊಂದು ಏನೋ ಒಂದು
ಆತ್ಮಕ್ಕೆ ಶಾಂತಿ ಸಿಗೋ ಥರ ಏನೋ ಒಂದು ಮಾಡ್ಬೇಕು ಬ್ರೋ. ಸೌಂಡ್ ಬರ್ತಾ ಇದೆ ಬ್ರೋ. ಸೌಂಡ್ ಬರ್ತಿದೆ. ಅಮ್ಮ ಹೌದಾ? ನೀವೇನಾ ಅದು? ನೋಡಿ ಸೌಂಡ್ ಬರ್ತಿದೆ. ಬರ್ತಾ ಇದೀವಿ ಅಮ್ಮ. ಬನ್ನಿ ಬ್ರೋ ಹೋಗೋಣ. ಸ್ಟಾರ್ಟ್ ಮಾಡೋದಾ? ಸೊ ಗೈಸ್, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋ ಒಳಗೆ ಹೋಗೋಣ. ಹೌದಾ ಬ್ರೋ? ಸೊ ಗೈಸ್, ಇನ್ನೊಂದು ಹೇಳೋದು ಮರ್ತೆ. ಸೊ ಬ್ರೋ, ನಾವು ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀವಲ್ಲ, ನಮ್ಮ ಕೈಯಲ್ಲಿ ಇನ್ನೊಂದು ನೈಟ್ ವಿಷನ್ ಇದೆ. ಆಮೇಲೆ ಅಲ್ಲಿ ಒಳಗೆ ಹೋದ್ಮೇಲೆ ನಾನು ಹೇಳಿದ್ನಲ್ಲ ಬ್ರೋ, ಇದೇನಿದು ನೋಡಿ, ಹಂಗೆ ಪಾಸ್ ಆಗ್ಬಿಡ್ತು, ಏನು ಮಾಡೇ ಇಲ್ಲ. ಸೊ ಗೈಸ್, ಕಾಣಿಸ್ತಿದ್ಯಾ? ರೆಕಾರ್ಡಿಂಗ್ ಸ್ಟಾಪ್ ಬಿಡಂತೆ. ಏನಾಗ್ತಾ ಇದೆ ಬ್ರೋ? ಗೊತ್ತಿಲ್ಲ ಬ್ರೋ, ತುಂಬಾ ಸಲ ಆಗಿದೆ ಬ್ರೋ. ಲೊಕೇಶನ್ಗೆ ಹೋಗ್ತಾ ಈ ಥರ ಫೋನಲ್ಲೇ ತಗೊಳ್ಳೋ ಥರ ಆಗ್ಬಿಟ್ಟಿದೆ. ಆಮೇಲೆ ಅದೇ ಬ್ರೋ, ಇದೆಲ್ಲ ನೋಡಿ, ನೆಗೆಟಿವ್ ಎನರ್ಜಿನೇ ಮಾಡೋದಿದೆಲ್ಲ. ಮತ್ತೆ ಪವರಿಂಗ್ ಆಫ್ ಅದನ್ನು ನೋಡಿ ಎಷ್ಟೋ ತಗೋತಿದೆ. ಅದೇ ಬ್ರೋ, ನೆಗೆಟಿವ್ ಎನರ್ಜಿ ಮಾಡೋದಿವೆಲ್ಲ. ಮತ್ತೊಂದ್ಸಲ ಟ್ರೈ ಮಾಡೋಣ. ಇವಾಗ ರನ್ನಿಂಗ್ ಅಲ್ಲಿ ಆಗ್ತಿದೆ. ಅವಾಗಲೇ ಫುಲ್ ಪಾಸ್ ಆಗ್ಬಿಟ್ಟಿತ್ತು ಇದ್ರದ್ದು. ಬ್ರೋ ಮತ್ತೆ ಹೆಂಗೆ ಆಗ್ತಿದೆ ಬ್ರೋ ನೋಡಿ. ಏನ್ ನಾವು ಒಳಗೆ ಹೋಗ್ಬಾರ್ದು ಅಂತ ಏನಾದ್ರು ಮಾಡ್ತಾ ಇದೀಯಾ? ಅದೇ ಗೊತ್ತಾಗ್ತಿಲ್ಲ. ಏನೋ ಒಳಗೆ ಸೌಂಡ್ ಬ್ರೋ, ಏನೋ ಸೌಂಡ್ ಬರ್ತಾ ಇದೆ ಬ್ರೋ. ಸೌಂಡ್ ಬರ್ತಾ ಇದೆ ಇಲ್ಲಿ ಎಲ್ಲೋ ಬ್ರೋ. ಅಮ್ಮ ಇಡೀ ಬಂದ್ವಿ, ನೀವು ನಾವೇನು ಬರಬಾರ್ದಂತ ಈ ತರ ಮಾಡ್ತಾ ಇದೀರಾ ನೀವು ಬ್ರೋ. ಇಡೀ ಬ್ಯಾಟ್ರಿ ಚೇಂಜ್ ಮಾಡಿ ನೋಡೋಣ. ಬ್ಯಾಟ್ರಿ ಫುಲ್ ಇದೆ ಬ್ರೋ. ಬ್ಯಾಟ್ರಿ ಇದೇ ಇರಲಿ, ಬೇರೆ ಮೆಮೊರಿ ಕಾರ್ಡ್ ಹಾಕಿ ನೋಡ್ತೀನಿ. ಬಂದ್ವಿ ಒಂದು ನಿಮಿಷ. ಬ್ರೋ ಒಳಗೆ ಹೋಗೋ ಟೈಮಲ್ಲೇ ಏನು ಬ್ರೋ ಇದು? ಅಲ್ಲ ಬ್ರೋ, ನೆಗೆಟಿವ್ ಎನರ್ಜಿ ಬ್ರೋ ಮಾಡ್ತಾ ಇರೋದು ನಮ್ಗೆ. ನಾವು ಹೋಗ್ಬಾರ್ದು ಅಂತಾನೆ ಮಾಡ್ತಾ ಇರೋದು ಬ್ರೋ, ಪಕ್ಕ. ಬ್ರೋ ಇಷ್ಟೊತ್ತು ಅದ್ರಲ್ಲೇ ತಾನೇ ತೆಗ್ದಿದ್ ನಾವು. ಬ್ರೋ, ನಾವು ಇವಾಗ ಒಳಗ್ ಹೋಗ್ತಾ ಇದೀವಿ ಅಂದಿದ ತಕ್ಷಣ ಅದು ಇದ್ ಮಾಡ್ತಾ ಇರೋದು. ಹೌದು, ಒಳಗ್ ಹೋಗ್ಬಾರ್ದು ಅಂತ. ನೋಡಿ, ನನ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಸುತ್ತಮುತ್ತ ನೋಡಿ ಹೇಗಿದೆ ಅಂತ, ಏನು ಕಾಣಿಸಲ್ಲ ಬ್ರೋ. ಇದು ಹಂಗೆ ಸ್ವಲ್ಪ ಟಾರ್ಚ್ ಹಾಕಿ. ಹೋಗಕ್ ದಾರಿ ಕೂಡ ನೋಡಿ ಬ್ರೋ ಹೆಂಗಿದೆ ಅಲ್ವಾ? ಅಮ್ಮ ಹೌದಾ ಬ್ರೋ? ಇದು ಆನ್ ಮಾಡ್ಕೋತೀನಿ. ಇವಾಗ ಬರ್ತಾ ಇದೆಯಾ ಬ್ರೋ? ಹೌದಾ ಬ್ರೋ? ಹುಷಾರಾಗಿ ನಡೀರಿ. ನೀವು ಹೋಗಿ, ಎಲ್ಲ ನಮ್ಗೆ ಇದು ಗೊತ್ತಾಗ್ತಿಲ್ಲ. ಒಳಗೆ ಹೋಗಿಲ್ಲ. ಹುಷಾರು ಬ್ರೋ. ಹೌದಾ? ನಮಗೆ ಎಕ್ಸ್ಪ್ಲೋರ್ ಮಾಡೋಣ ಬ್ರೋ. ಒಂದೊಂದು ರೂಮಾಗೆ ಏನಾಯ್ತು? ಇದು ಬಂತು ಬ್ರೋ. ಇದು ಎಲ್ಲಿಂದ? ಈ ಕಡೆಯಿಂದ, ಲೆಫ್ಟ್ ಇಂದ. ಈ ಕಡೆಯಿಂದಾನೆ ಬಂದಿದ್ದು ಬ್ರೋ. ಅಮ್ಮ, ಪಾಪು, ಇಲ್ಲೇ ಇದೆಯಾ ನೀನು? ಸೊ ಗೈಸ್, ಇನ್ನೊಂದು ಹೇಳೋದು ಮರ್ತೆ ಬ್ರೋ. ಅದೇ ಹೇಳ್ಬೇಕಾದ್ರೆ ಕ್ಯಾಮ್ರಾ ಆಫ್ ಆಯಿತು. ಇನ್ನೊಂದು ಏನಂದರೆ, ಸೊ ಗೈಸ್, ನಾವು ಇವಾಗ ಇನ್ನೊಂದು ಏನು ಮಾಡೋದ್ರೆ ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅಂತ ಇನ್ನೊಂದು ಏನಾದ್ರು ತಂದಿದ್ದೀವಿ. ಬುಕ್ ಒಂದು, ಪೆನ್ಸಿಲ್ ಒಂದು ತಂದಿದ್ವಿ. ಯಾಕಂದರೆ ಮಗು ಬ್ರೋ ಗೋಡೆ ಬಿತ್ತು. ನೋಡಿದೆ. ಸೊ ಗೈಸ್, ಬುಕ್ಕು ಮತ್ತು ಪೆನ್ ತಂದಿದ್ದೀವಿ. ಸೊ ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅಂತ ಟ್ರೈ ಮಾಡೋದ ಗೈಸ್. ಒಂದ್ಸಲ ಆದರೂ ಮಗು ಕಡೆಯಿಂದ ಏನಾದ್ರು ಬರುತ್ತಾ ಅಂತ. ಫುಲ್ ಕತ್ಲೆಯಲ್ಲಿ ಇರ್ಬೇಕು ನಾವು. ಅವಾಗ ಕತ್ಲೆಯಲ್ಲಿದ್ದು ಇದು ಮಾಡ್ಬೇಕು ಬ್ರೋ. ಅದು
ಹಾಂ ಫುಲ್ ಟಾರ್ಚ್ ಇಲ್ದಾನೆ ಒಂದು ರೂಮಲ್ಲಿ ಕತ್ಲಲ್ಲಿ ಇದ್ಬಿಟ್ಟು ಮಾಡಬೇಕು. ಹಾಂ ಸೊ ಅದು ಹೋಗ್ತಾ ಹೋಗ್ತಾ ಮಾಡೋದ, ಫಸ್ಟ್ ಎಕ್ಸ್ಪ್ಲೋರೇಷನ್ ಕಂಪ್ಲೀಷನ್ ಮುಗಿಸ್ಕೊಂಡು ಆಮೇಲೆ ಎಲ್ಲ ಕಮ್ಯುನಿಕೇಶನ್ ಮಾಡೋಕೆ ಟ್ರೈ ಮಾಡೋದ. ಇಲ್ಲಿ ನೋಡಿ ನಾನು ಹೇಳಿದ್ದೆ ನೋಡಿ. ಹೌದು. ಅಮ್ಮ ನೀವೇನಾ ಅದು ಸೌಂಡ್ ಮಾಡಿದ್ದು? ಹಲೋ, ಅಮ್ಮ ಎಲ್ಲಿದ್ದೀರಾ? ಅಮ್ಮ ಎಲ್ಲಿದ್ದೀರಾ ನೀವು? ಎಲ್ಲಿಂದ ಸೌಂಡ್ ಮಾಡ್ತಾ ಇದ್ದೀರಾ? ಎಲ್ಲಿ ಬ್ರೋ? ಇಲ್ಲೇ ಬ್ರೋ. ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಬಂದಿದ್ದೀವಿ, ನಾವೇನು ಇದು ಮಾಡಿಲ್ಲ, ನಿಮಗೆ ತೊಂದರೆ ಕೊಡೋಕೆ ಹೋಗ್ಬಿಡಿ ಅಷ್ಟೇ ನಮಗೆ. ಏನು ಬ್ರೋ ಅಲ್ವಾ? ಸೌಂಡ್ ಬರ್ತಿದ್ದಲ್ಲ, ಸೌಂಡ್ ಬರ್ತಿದೆ. ನಾನು ಆ ರೂಮ್ ನೋಡ್ತೀನಿ ಒಂದ್ಸಲ. ಹಾಂ ನೀವು ಇಲ್ಲಿ ಈ ಕಡೆ ಪಕ್ಕದಲ್ಲಿ ಇದೆಯಲ್ಲ, ಇಲ್ಲಿ ಹಾಂ ಇಲ್ಲಿ ನೋಡಿ ಒಂಚೂರು ನೋಡೋದ. ಇಲ್ಲಿ ನೋಡ್ತಾ ಇರ್ತೀನಿ. ಅಮ್ಮ ಬ್ರೋ 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 ಇಲ್ಲಿ ನೋಡಿ ಬ್ರೋ. ಅಮ್ಮ ನೀವೇನದು? ನೋಡಿದ್ರಾ? ಅಮ್ಮ ನೀವೇನದು? ನಾವು ನೋಡಿದ್ವಿ ನೀವು ಇವಾಗ, ಅದು ನೀವೇನದು? ಅಮ್ಮ ನೀವೇ ತಾನೇ ಅದು? ಯಾರಿಲ್ಲ ಬ್ರೋ, ಹಿಂಗೆ ಆಟ ಆಡ್ಸೋದು. ಅಮ್ಮ ಎಲ್ಲಿದ್ದೀರಾ ಅಂತ ನಿಮ್ಗೆ ನಿಜ ಗೊತ್ತಾಗ್ತಿಲ್ಲ. ಏನಕ್ಕೆ ಆಟ ಆಡಿಸ್ತಿದ್ದೀರಾ? ನಿಮ್ಮ ಜೊತೆ ಆಟ ಆಡ್ಬೇಕಾ ನಾವು ಇವಾಗ? ಇಲ್ಲ ಪಾಪುನ ಆಟ ಆಡಿಸ್ತಿರೋದು ಇವಾಗ? ಪಾಪು ನೀನು ಆಟ ಆಡಿಸ್ತಿರೋದು? ಗಟ್ಟಿ ವಾಯ್ಸ್ ಬರ್ತಾರೆ ಬ್ರೋ ಪಾಪು ಹಿಂಗೆ. ಬಟ್ ನಮ್ಗೆ ಆಟ ಆಡಿಸ್ತಿರೋ ಥರ ಫೀಲ್ ಹೊಡಿತೈತೆ ನನಗೆ. ಅವತ್ತಂತೂ ನನ್ನ ಜೊತೆ ಉದಯ್ ಬಂದಿದ್ದು ಬ್ರೋ. ಉದಯ್ ಅಂದ್ಬಿಟ್ಟು ಅವನಂತೂ ಫುಲ್ಲು ಗಾಬರಿ ಆಗೋದ, ಕಿರ್ಚಾಡ್ಬಿಟ್ಟ. ಬ್ರೋ ಲೊಕೇಶನ್ ಆ ಥರ ಇದೆ ಬ್ರೋ, ನೋಡಿ ಒಂದೊಂದು ರೂಮ್ ಹೆಂಗಿದೆ ಅಂತ. ಸೌಂಡ್ ಬರ್ತಿದೆ. ಇನ್ನ ನಾವು ಏನು ಇದು? ಈ ಕಡೆ ರೈಟ್ ಇಂದ ಬಂದಿದ್ದ ಲೆಫ್ಟ್ ಇಂದ ಬಂದಿದ್ದು ನೋಡಿರ ನೀವು? ನಾನು ನೋಡ್ಲಿಲ್ಲ. ಬಿದ್ದಿದ್ದು ನೋಡಿದೆ ನಾನು, ಬಿದ್ದಿದ್ದು ನೋಡಿದೆ. ಎಲ್ಲಿಂದ ಬಿತ್ತಂತ ಗೊತ್ತಿಲ್ಲ. ಅಮ್ಮ ಎಲ್ಲಿದ್ದೀರಾ ನೀವು? ಬ್ರೋ ಬ್ರೋ ಇಷ್ಟು ದೊಡ್ಡ ಕಲ್ಲು ಎತ್ತಾಕಿದ್ದು ಬ್ರೋ ಇಲ್ಲಿ. ಇಷ್ಟು ದೊಡ್ಡ ಕಲ್ಲು ಇಲ್ಲಿಂದ ಬಂದಿರೋದು. ಅಮ್ಮ ಎಲ್ಲಿದ್ದೀರಾ ನೀವು? ಹಲೋ ಬ್ರೋ, ಯಾರು ಇಲ್ಲ ಬ್ರೋ ಇಲ್ಲಿ. ಏನ್ ಬ್ರೋ ಇದು ಹಿಂಗೆ ಫಾಗ್ ಫಾಗ್ ತರ? ಇಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡಿ ನನ್ನ ಕ್ಯಾಮ್ರಾ ಮುಂದೆ ಫಾಗ್ ಫಾಗ್ ತರ. ಬ್ರೋ ಫಿಕ್ಸು ಬ್ರೋ, ಇಲ್ಲೇನೋ ಇದೆ ಬ್ರೋ. ಬ್ರೋ 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 ನಿಮ್ ತಲೆ ಮೇಲೆ ಬೀಳ್ತಾ ಇತ್ತದ ಇವಾಗ. ನಂದ್ರಲ್ಲಿ ಕ್ಯಾಪ್ಚರ್ ಆಯ್ತು. ಆಯ್ತಾ ಬ್ರೋ? ಇಲ್ಲಿ ಇದು ಬ್ರೋ ಇಷ್ಟು ದೊಡ್ಡದು ಎರ್ತಾಕಿದ್ದು ಬ್ರೋ, ಇದು ಹೆಂಗ್ ಬ್ರೋ ಆಗುತ್ತೆ? ನಮ್ಮ ಕೈಲಿ ಆಗಲ್ಲ, ಇದು ಇಷ್ಟು ದೊಡ್ಡದು. ಇಲ್ಲಿಂದ ಪಾಸ್ ಆಗಿದೆ, ಇಷ್ಟು ಹೈಟಿಂದ ಬಂದಿದೆ ಇದು. ವಾ ಕ್ಯಾಪ್ಚರ್ ಆಗಿದೆ. ನೋಡಿ ಬ್ರೋ, ಇದೆಲ್ಲ ಗೊತ್ತಾಗ್ತಿದೆ ಎಷ್ಟು ಹಳೇದು ಅಂತ. ಇನ್ನು ಒಳಗೆ ಎಕ್ಸ್ಪ್ಲೋರ್ ಆಗಿಲ್ಲ ಬ್ರೋ. ಅಳ್ಬೇಡಿ, ನಿಮ್ಗೆ ಅದು ಆಗಿರೋದು ಅನ್ಯಾಯ ಅಂತ ಗೊತ್ತಾಗ್ತಿದೆ, ಕಷ್ಟ ಆಗ್ತಿದೆ ನನಗೂ. ಕೇಳಿಸಿದೆ, ಅದೆಲ್ಲ ಕೇಳಿಸ್ಕೊಂಡು ನನಗೂ ಸ್ವಲ್ಪ ಕಷ್ಟ ಆಯ್ತು, ಅದಕ್ಕೆ ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡೋಕ್ಕಂತಾನೆ. ನಮಗೇನು ತೊಂದರೆ ಕೊಡಬೇಡಿ ಅಷ್ಟೇ. ನಿಮ್ಗಾಗಿರೋದು ನಮಗೆ ಬೇಜಾರಾಗ್ತಿದೆ, ನನಗೆ ಬೇಜಾರಾಗ್ತಿದೆ. ನಿಮ್ಗೇನು ಮಾಡ್ಬೇಕು ಹೇಳಿ? ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗೋಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡ್ತೀನೋ
ಅಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನನ್ನ ಕೈಲಿ ಆದಷ್ಟು ಮಾಡ್ತೀವಿ ನಾವಿಬ್ರು. ಅದಕ್ಕೆ ಬಂದಿರೋದು. ಅದೇನದು? ಓಕೆ ಓಕೆ, ಇದ್ರದ್ದು ಚೀಲ 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 ಮಲ್ಕೊಂಡಿತ್ತು ಥರ ಫೀಲ್ ಆಗಿತ್ತು. ಪಾಪು ನೀನೆಲ್ಲಿದ್ಯಾ? ಪಾಪು ಅಮ್ಮನ ಜೊತೆಲಿದ್ಯಾ ಬ್ರೋ? ನೀವು ಹೋದಾಗ ಪಾಪುದು ಏನಾದ್ರು ಆಕ್ಟಿವಿಟೀಸ್ ಇಲ್ಲ ಇಲ್ಲ, ನನಗೆ ಪಾಪು ಆಕ್ಟಿವಿಟೀಸ್ ಕಾಣಿಸಿಲ್ಲ. ನನ್ಗೆ ಗೊತ್ತಿರೋಂಗೆ ಆ ಪಾಪು ಬಂದ್ಬಿಟ್ಟು ಅವ್ರ ಅಮ್ಮನ ಕಂಟ್ರೋಲಲ್ಲಿ ಇದೆ, ಅಂದರೆ ಬಿಟ್ಕೊಡ್ತಿಲ್ಲ. ಅವ್ರ ಅಮ್ಮನ ಪ್ರೀತಿಯಿಂದ ಮೇ ಬಿ ಪ್ರೊಟೆಕ್ಟ್ ಮಾಡ್ತಿರೋದು ಪಾಪು. ನಾವು ಕರ್ಸ್ಕೊಳ್ಳೋದೆ ಇವಾಗ. ಆ ಪಾಪುನ ಕರೀಲೇಬೇಕು ಬ್ರೋ, ಏನೋ ಒಂದು ಮಾಡಿ. ಪಪ್ಪು ಎಲ್ಲಿದೆ ನೀನು? ಮೇಲೆ ಹೋಗ್ರ ಬ್ರೋ? ಮೇಲೆ ಹೋಗೋಣ ಬನ್ನಿ. ಇಲ್ಲಿ ಬರ್ತೀನಿ ಬರೋದಾ ಇಲ್ಲಿ? ಮತ್ತೆ ಇಲ್ಲಿ ಬರೋದ? ಇಲ್ಲಿ ಆಕ್ಟಿವಿಟೀಸ್ ನಡೀತೀವಿ. ಮೇಲೆ ಆಕ್ಟಿವಿಟೀಸ್ ನಡೆದ್ರೆ ಮೇಲೇನೆ ನಾವು ಅದು ಪ್ಲಾನ್ ಏನು ಮಾಡಿದ್ದೀವಿ ಅದು ಮಾಡೋಣ. ಬನ್ನಿ ಮೇಲೆ ಹೋಗೋಣ. ಅಲ್ಲ ಇದು ಮೇಲ್ಗಡೆನ ಸೌಂಡ್ ಬರ್ತಿದೆ. ನಿಮ್ ಮೇಲ್ಗಡೆನ ಸೌಂಡ್ ಬರ್ತಿತ್ತಾ ಹೆಂಗೆ ಬ್ರೋ? ನಮಗೆ ನಾವು ಬಂದಾಗ ಕೆಳಗೆ ಕಡಿಮೆ, ಮೇಲೇನೆ ಜಾಸ್ತಿ. ಹೌದಾ? ಕೇಳಿಸಿದೆ. ಬ್ರೋ ಇತ್ತ ಅದು? ಹ್ಞೂ ಬ್ರೋ, ಬೊಂಬು ಈ ಕಡೆ ಪಾಸ್ ಆಯ್ತು ಈ ಕಡೆ. ಇದು ಅಮ್ಮ ನಿಮಗೆ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಬಂದರೆ ನೀವು ಈ ಥರನ ಮಾಡೋದು? ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀವಿ ಅಂದರೆ ನೀವೇನಕ್ಕೆ ಈ ಥರ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ. ಈ ಪಾಪು ನಿಮ್ಮ ಹತ್ರನೇ ಏನು ಬ್ರೋ? ಪಾಪು ಏನು ಆಕ್ಟಿವಿಟೀಸ್ ನಿಮ್ಗೆ ನಡೀತಿದೆ? ನಾನಂತೂ ನೋಡಿಲ್ಲ ಬ್ರೋ. ಆದ್ರೆ ನಿಮ್ ಜೊತೆ ಪಾಪು ಇದೆಯಾ ಅಂತಾಗ ಇದೆ ಅಂತಾನೆ ಹೇಳಿದ್ರು ಅವರು. ಆದ್ರೆ ನನಗೇನು ಆಕ್ಟಿವಿಟೀಸ್ ನೋಡಿಲ್ಲ ನಾನು. ಅದೇ ಬ್ರೋ, ಇವಾಗ ಏನು ಮಾಡೋದಂದ್ರೆ ಸೇಮ್ ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ. ಬನ್ನಿ 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 ಬ್ರೋ. ಬ್ರೋ ಯಾರು ಇಲ್ಲ ಬ್ರೋ ಇಲ್ಲಿ. ಹೆಂಗೆ ಬ್ರೋ ಇದು? ಅಮ್ಮ ನೀವೆಂತ ಗೊತ್ತಾಯ್ತು ಕ್ಲೀನಾಗಿ ನೋಡಿದ್ರಾ? ನೋಡಿದೆ ಬ್ರೋ, ನನ್ನ ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಆಯ್ತು. ತಗೊಳ್ಳಿ, ಸೌಂಡ್ ಬರ್ತಿದೆ, ಅಲ್ಲೂ ಬರ್ತಿದೆ. ಬ್ರೋ ನೀವು ನೋಡಿದ್ರ ಇದನ್ನ? ಕ್ಲಿಯರ್ ಆಗಿ ನೋಡಿದೆ ಇಟ್ಕೊಂಡಿತ್ತದು. ಓ ಆಕ್ಟಿವಿಟಿ ಕ್ಲೀನಾಗಿ ಆಕ್ಟಿವಿಟಿ ಇದಾಗ್ತಿದೆ ನಾರ್ಮಲ್. ಇವಾಗ ಏನ್ ಮಾಡೋದ ಬ್ರೋ? ಇವಾಗ ಅದೇ ಹೇಳ್ದಂಗೆನೆ ಕವರ್ ಮಾಡ್ಬಿಟ್ಟು ಡೈರೆಕ್ಟ್ ನಾವು ಎಳೆದು ಬಿಡೋದ, ನೈಟ್ ವಿಷನ್ ಅಲ್ಲಿ ಕತ್ಲೆಯಲ್ಲಿ ಮಾಡ್ಬಿಡೋದ, ಕಾನ್ವರ್ಸೇಷನ್ ಮಾಡ್ಕೊಳ್ಳೋದ. ಫಸ್ಟ್ ನೋಡೋಣ ಬ್ರೋ ಎಲ್ಲ. ಸರಿ ಸರಿ. ಏನು ಅದು? ಗೂಡು ಗೂಡು. ಪಾಪು ಪಾಪು ಎಲ್ಲಿದ್ಯಾ? ನಿಮ್ ಜೊತೆ ಆಟ ಆಡೋಕ್ಕೆ ಅಂತ ಇಬ್ರು ಅಣ್ಣ ಬಂದಿದ್ದೀವಿ. ಬರ್ತೀಯಾ ಪಾಪ ಆಟ ಆಡೋಕ್ಕೆ? ಬ್ರೋ ಏನು ಸೌಂಡು? ಪಾಪು ಅದು ನಿನ್ನ ಮಾಡಿದ್ದು ಸೌಂಡು? ಈ ಕೋಲ್ ನಿಂತಿದ್ದು ಇಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ನಿಂತಿದ್ದು. ಇಲ್ಲಿ ಸೌಂಡ್ ಬರ್ತಾ ಇದೆ ಇವಾಗ. ಏನಪ್ಪ ಫುಲ್ ಹೆವಿ ಆಗಿ ಬರ್ತಾ ಇದೆ ಬ್ರೋ. ಪಾಪು ಆಟ ಆಡಕ್ ಬರ್ತೀಯಾ? ಇಬ್ರು ಅಣ್ಣ ಬಂದಿದ್ದೀವಿ. ಇಲ್ಲ ಗಾಡಿಯಲ್ಲಿ ರೌಂಡ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬೇಗ ಬರ್ತೀಯ? ಸೊ ಗೈಸ್, ನಾನು ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗು ಜೊತೆ ಸ್ವಲ್ಪ ಮಾತಾಡೋಕ್ಕೆ. ಬ್ರೋ ನಾನು ಇಲ್ಲೇನೋ ನೋಡಿದೆ ಬ್ರೋ.
ಏನು ಬ್ರೋ ಇಲ್ಲಿ ಬ್ರೋ ಇಲ್ಲೇನೋ ನೋಡಿದೆ ಬ್ರೋ, ಇಲ್ಲಿ ಇಲ್ಲಿ ಇವಾಗ ನೋಡಿದೆ ಬ್ರೋ. ಕ್ಯಾಪ್ಚರ್ ಆಯ್ತಾ? ಹ್ಞೂ ಬ್ರೋ, ನೋಡ್ದಂಗೆ ಅನಿಸ್ತು ನನಗೆ. ಏನಿಲ್ಲ ಅವ್ರ ಮೇಲೆ ನೋಡಿ. ಇಲ್ಲ ಬ್ರೋ, ಕ್ಯಾಪ್ಚರ್ ಆಯ್ತಾ? ನನಗೆ ನೋಡಿದೆ, ನನ್ಗೆ ಕ್ಯಾಪ್ಚರ್ ಆಯ್ತಾ ಇಲ್ಲ ಗೊತ್ತಿಲ್ಲ, ನೋಡಿದೆ ನಾನು. ನೀವು ನೋಡಿದ್ರಾ? ಏನ್ ಬ್ರೋ ತಲೆ ಮೇಲೆ ಎತ್ತಾಕೋ ಥರ ಎಲ್ಲ ಆಗ್ತಿದೆ. ಅಮ್ಮ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಅಗ್ರೆಸಿವ್ ಆಗಿ ನಿಮ್ಮ ಪಾಪು ಜೊತೆ ಆಟ ಆಡಿದ್ರೆ ನಿಮ್ಗೇನು ಇಷ್ಟ ಆಗ್ತಿಲ್ವಾ? ನಿಮ್ಮ ಪಾಪು ಜೊತೆ ಆಟ ಆಡಿದ್ರೆ, ನಿಮ್ಮ ಮಗು ಜೊತೆ ಹಾಕಿದ್ರೆ ಏನಾದರೂ ತೊಂದರೆ ಆಗ್ತಿದೆ ನಿಮಗೆ? ನಾವು ಅವ್ರಿಗೆ ಖುಷಿ ಕೊಡೋಣ ಅಂತ ನಾನು ಮಾಡ್ತಾ ಇದ್ದೀವಿ ಅಷ್ಟೇನೆ. ಅವ್ರ ಗಾಡಿ ರೌಂಡ್ ಕರ್ಕೊಂಡು ಹೋಗ್ತಿದೆ ಅಂದ್ರೂ ನೀವು ಕೋಪ ಮಾಡ್ಕೊಂಡ್ರೆ ಹಾಂ ಏನು ಬ್ರೋ? ಸೈಕಾಗ್ತಾ ಇದೆ ಬ್ರೋ. ಅಲ್ಲ ನಾವು ಮಾತಾಡೋದು ಕರೆಕ್ಟ್ ಆಗ್ತಾನೆ ಇದೆ. ಅವ್ರೇನು ಅನ್ಕೊಂಬಿಟ್ಟವ್ರು ಬ್ರೋ ಅವರು. ಹಾಂ, ನಾವು ಮಗುಗೆ ಏನಾದ್ರು ಮಾಡ್ಬಿಡ್ತೀವಿ ಅಂತ ಅವರಿಗೆ ಭಯ ಇರ್ಬೋದು. ಇಲ್ಲಿ ನೋಡಿ, ಇದು ಕಲ್ಲು ಕರ್ಕೊಂಡು ಹೋಗ್ಬಿಟ್ಟು ನನಗೆ ಬಂತಿದ್ದು ಹೊಡಿಯಕ್ಕೆ ಇವಾಗ. ಇದಾ ಈ ಕಲ್ಲು ಇಲ್ಲಿ ಕೈ ನೋಡಿ, ಕೈ ಯಾರ್ದು ಅಂತ ಗೊತ್ತಿಲ್ಲ. ಎಲ್ಲಿ? ಬಟ್ ಇದು ಯಾರೋ ಕೆಲ್ಸದವ್ರು ಕೆಲ್ಸದವ್ರದ್ದು ಅಂತ ಅನ್ಕೋಬಹುದು. ಬಟ್ ಅದು ಕೈ ಅವ್ರದ್ದು ಆಗಿರಬಹುದು. ಪಾಪು ನಿನ್ ಜೊತೆ ಆಟ ಆಡೋಕೆ ಅಂತ ಬಂದಿದ್ದೀವಿ. ನೀವು ಏನು ಬೇಕು ಹೇಳು. ನಿನ್ನ ಜೊತೆಗೆ ಏನೋ ತಂದಿದ್ದೀನಿ ನಿನಗೆ ಆಟ ಆಡೋಕ್ಕೆ ಅಂತ. ಚಾಕ್ಲೇಟ್ ಬೇಕಾ? ಏನು ಬೇಕು ನಿನಗೆ? ಹಾಂ ನೋಡಿ ಬಾ, ಇಲ್ಲಿ ಬೀಗ ತಂದಿದ್ದೀನಿ. ನೀನು ಇದ್ರಲ್ಲಿ ಆಟ ಆಡ್ತೀಯಾ ಇಲ್ಲ ಏನು? ಇದ್ರಲ್ಲಿ ರೌಂಡ್ ಕರ್ಕೊಂಡು ಹೋಗೋಕ್ಕೆ ಅಂತ ನಿನ್ನ ಗಾಡಿ ತಂದಿದ್ದೀನಿ. ಬರ್ತೀಯಾ ಅಂತ. ಏನು ಬ್ರೋ? ಏನು ಬ್ರೋ ಅದು? ಬೀಗ ಬ್ರೋ, ಗಾಡಿ ಬೀಗ. ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸಿದಾರು, ಬರುತ್ತಾ ಏನು ಅಂತ ಕೇಳೋದ ಅಂತ ಅಷ್ಟೇ. ಪಾಪದ ಸೌಂಡ್ ಬ್ರೋ. ಓ, ನನ್ನ ಮೈಯೆಲ್ಲ ಜುಮ್ ಅಂತ ಇದೆ. ಕೇಳಿಸ್ತಾ? ಅಮ್ಮ ನಾಯಿನೂ ಬೊಗಳ್ತಾ ಇದೆ. ನನ್ನ ಬ್ರೋ ಇಲ್ಲಿ ನೋಡಿ, ಇಲ್ಲಿ ನೋಡಿ ನಂದು ಹೆಂಗೆ ಆಗ್ತಿದೆ ನೋಡಿ. ಗೂಸ್ ಬಂಪ್ ಆಗ್ತಿದೆ ಬ್ರೋ. ಗೂಸ್ ಬಂಪ್ಸ್ ಬ್ರೋ ಫುಲ್ಲು. ಬ್ರೋ ಮೋಸ್ಟ್ಲಿ ಅವರಿಗೆ ಗಾಡಿಯಲ್ಲಿ ಓಡೋದಕ್ಕೆ ಇಷ್ಟ ಅನಿಸ್ತೈತೆ. ಮತ್ತೆ ಅದನ್ನೇ ಏನೋ ಹಿಡ್ಕೊಂಡ್ಬಿಟ್ರೆ. ಇನ್ನೊಂದೇನು ಗೊತ್ತಾ ಬ್ರೋ, ಲಾಸ್ಟ್ ಟೈಮ್ ನಾನು ಬಂದಾಗ ನನ್ನ ಮಗು ಸೌಂಡ್ಸೇ ಕೇಳಿದೆ ನಾನು. ಇವಾಗ ನೀವು ಆಟ ಆಡೋಣ ಬಾ, ಅದೇನೋ ಕೀ ತೋರಿಸಿದ ತಕ್ಷಣ ಸೌಂಡ್ಸು. ಯಾಕೆ ಸೌಂಡ್ಸ್? ಏನೋ ಸೌಂಡ್ ಬರ್ತಿದೆ ಬ್ರೋ. ಏನು ಬ್ರೋ ಇದು? ಏನು ಬ್ರೋ ಇದು? ಅಮ್ಮ ನಿಮ್ಮ ಮಗುನ ಹಿಡ್ಕೊಂಡು ನಾವೆಲ್ಲೂ ಕರ್ಕೊಂಡು ಹೋಗಲ್ಲ. ನೀವು ಅವ್ರನ್ನ ಬಿಟ್ಟರೆ ನೀವು ಅವ್ರು ಖುಷಿ ಕೊಡಿಸೋದು. ನಿಮ್ಗೆ ಖುಷಿ ಕೊಟ್ಟರೆ ಅವ್ರು ನಿಮ್ಗೆ ಇಷ್ಟನೇ ಇಲ್ವಾ? ಅವ್ರು ಸ್ಕೂಲ್ಗೆ ಹೋಗೋದು ಆಗಲಿ, ನೀವು ಅದೆಲ್ಲ ನೋಡ್ಬೇಕಂತ ನಿಮ್ಗೆ ಇಷ್ಟ ಇಲ್ವಾ? ನಾವು ಅವ್ರನ್ನ ಖುಷಿ ಪಡಿಸ್ಬೇಕಂತಾನೆ ಬಂದಿರೋದಿಲ್ಲಿ. ನಿಮಗೂ ಖುಷಿ ಆಗಬೇಕು, ಅವ್ರಿಗೂ ಖುಷಿ ಆಗ್ಬೇಕಂತಾನೆ ಬಂದಿರೋದು. ನಿಮ್ಮ ಜೊತೆ ಮಾತಾಡ್ತೀನಿ. ಏನಕ್ಕೆ ಈ ಥರ ಎಲ್ಲ ಮಾಡಿದ್ರೆ ನಾವು ಎದುರಲ್ಲ. ನಾವು ಅದೇ ಹೇಳ್ತಾ ಇರೋದು. ನಾವು ಪಾಪು ಜೊತೆ ಮಾತಾಡ್ಬೇಕಂತ ಬಂದಿದ್ದೀವಿ. ಬ್ರೋ ಏನು ಬ್ರೋ ಇದು? ಒಂದೊಂದು ಆ್ಯಕ್ಟಿವಿಟೀಸ್ ನಡೀತಿಲ್ಲ ಇಲ್ಲಿ. ಪಾಪು ಬಾಯಿಲಿ ಅಣ್ಣ ಜೊತೆ ಬರ್ತೀಯ ಇವಾಗ? ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಪಾಪು? ಅಣ್ಣ ಅಂತ ಅನ್ಕೊಂಡು ಬಾ ಮಾನೆ. ನಾನು ಇಲ್ಲಿ ಯಾರು ಇಲ್ಲ ಬ್ರೋ. ಹಾಂ, ಇಲ್ಲಿ ಯಾರು ಇಲ್ಲ ಬ್ರೋ. ಆಟ ಆಡ್ತಿದ್ದೆ ಬ್ರೋ ಅದು. ಇಲ್ಲ ಮಗು. ಪಾಪು ನೀನು ಆಟ ಆಡಿಸ್ತಿದ್ಯಾ ಅಂದರೆ ಬಾ, ಇಲ್ಲಿ ಬಾ, ನನ್ನ ಕಣ್ಮುಂದೆ ಬಾ, ನಾನು ಆಟ ಆಡಿಸ್ತೀನಿ. ಏನು ಬ್ರೋ? ನಾವು ತಂದಿದ್ದೀವಿ ಆಟ ಆಡೋಕ್ಕೆ ಅಂತಲೇ ತಂದಿದ್ದೀವಿ. ಏನು ನೋಡೋದ ಅಲ್ವಾ? ನಾನು ಕೀ ನೀನು ಕೀ ತೋರಿಸಿದ ತಕ್ಷಣ ನೀನು ಹೆಂಗೆ ರಿಯಾಕ್ಟ್ ಮಾಡಿದೆ? ಸೊ ಸರಿ, ನನ್ನ ಗಾಡಿ ಕೀನೇ ತೆಗೆದುಬಿಟ್ಟು ಅದು ನೈಟ್ ವಿಷನ್ ಬ್ರೋ, ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀವಲ್ಲ. ನನಗೆ ಹೆವಿ ಆಟ ಆಡಿಸ್ತಾ ಇದೆಯಾ? ಹೆಂಗಿದು? ಮೋಸ್ಟ್ಲಿ ನಿಮ್ಗೆ ಕರೀತಿದ್ಯಾ? ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಇವಾಗ ನನ್ನನ್ನು ಕರ್ಸಿದ್ದಕ್ಕೆ ಏನಾದ್ರು ಪ್ರಾಬ್ಲಮ್ ಎಫೆಕ್ಟ್ ಮಾಡ್ತಿದೆ ಏನಂತ ಗೊತ್ತಿಲ್ಲ. ನಾನು ಅಲ್ಲಿ ಹೋದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಹೋದ್ರೆ ಅಲ್ಲಿ ಬರುತ್ತೆ, ಅದೇ ಆಟ ಆಡಿಸ್ತಾ ಇದ್ದು ನನಗಂತೂ. ಮೋಸ್ಟ್ಲಿ ಏನು ಮಾಡೋದು ಅಂದರೆ, ನನಗೂ ಡೈರೆಕ್ಟ್ ಕಮ್ಯುನಿಕೇಷನ್ಗೆ ಮಾಡೋದ ಬ್ರೋ. ನಾವಿನ್ನೂ ಬ್ರೋ ಇದೇ ರೂಮಲ್ಲಿ ಆಟ ಆಡಿಸಿದ್ದೆ ಬ್ರೋ. ನಾವೆಲ್ಲ ಹೋದ ಇದೇ ರೂಮಲ್ಲಿ ಇದು ಮಾಡ್ತಿದ್ದೆ. ಅದು ಇನ್ನು ಮುಂದೆ ಹೋಗಿ ನೋಡೋಣ ಬನ್ನಿ. ನಾನು ಅಲ್ಲೆಲ್ಲ ಶಾಡೋಸ್ ನೋಡಿದ್ದೆ ಲಾಸ್ಟ್ ಟೈಮ್. ಎಲ್ಲಿ? ಇಲ್ಲೆಲ್ಲ ಮುಂದೆ.
ಕರಿಯೋ ಥರ ಸೌಂಡ್ ಬಂತು. ಸೌಂಡ್ ಅಂತೂ ಬರ್ತಾನೆ ಇದೆ ಬಿಡಿ. ಇಲ್ಲ ಇಲ್ಲಿ ಬೇಡ, ಇಲ್ಲಿ ಇನ್ನೆಲ್ಲ ಬೇಗ ಕವರ್ ಮಾಡಿಬಿಟ್ಟು ನಮ್ದು ಇದು ಸ್ಟಾರ್ಟ್ ಮಾಡೋದಾ ಬ್ರೋ? ಹಾಂ, ಜಾಸ್ತಿ ಲೇಟ್, ತುಂಬ ನಾವು ಇಲ್ಲಿರೋ ಅಷ್ಟು ನಮಗೆ ರಿಸ್ಕು. ಬೇಗ ಇಲ್ಲಿಂದ ಏನೇನಿದೆ, ಯಾಕಂದ್ರೆ ನೈಟಲ್ಲಿ ಮಾಡೋ ಇದು ಫುಲ್ ವಿತೌಟ್ ಟಾರ್ಚ್ ಇಲ್ಲದೇ ನಾವು ಕುತ್ಕೋಬೇಕು. ಹೌದು, ಅದೊಂದು ರಿಸ್ಕ್ ಇರುತ್ತೆ. ನಮ್ಮ ಕಣ್ಮುಂದೆ ಏನು ಬೇಕಾದ್ರೂ ಕಾಣಿಸ್ಬೋದು. ನೋಡಿದ್ರಾ ಬ್ರೋ? ಕ್ಯಾಪ್ಚರ್ ಮಾಡಿದೆ ಬಿಡಿ ಕ್ಯಾಪ್ಚರ್ ನೋಡಿದೆ ನಾನು ನೋಡಿದೆ. ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿದೆ ಅದು. ಅಮ್ಮ ಇದೇ ಹೇಳ್ತಾ ಇದ್ದೀನಿ ಮತ್ತೆ ಏನಕ್ಕೆ ಇವಾಗ ಇದು ಮಾಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಏನಕ್ಕೆ ನಾವೇನು ತಪ್ಪು ಮಾಡೋಕ್ಕೆ ಬಂದಿಲ್ಲ. ನಿಮಗೆ ಅದೇನು ಬೇಕು ಹೇಳಿ, ನಮ್ಮ ಕಡೆಯಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ. ಅಮ್ಮ ನೋಡಿ, ನಾವು ನಿಮ್ಮ ಮಗುಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ಕೇಳಿ ನೋಡಿ ಬ್ರೋ, ಪಾಪು ಹತ್ರ ಮಾತಾಡಿ ನೋಡಿ ಬ್ರೋ. ನನ್ ಗೂಸ್ ಬಂಪ್ಸ್ ಬ್ರೋ, ಪಾಪು ಸೌಂಡ್ ಕೇಳಿದಾಗ್ಲಿಂದ ನನ್ನ ಜೊತೆ ಮಾತಾಡ್ತಿದೆ ಬ್ರೋ. ಅದು ಕಮ್ಯುನಿಕೇಟ್ ಮಾಡ್ತಿದೆ. ಪಾಪು, ನನ್ ಹೋದ್ ಸರಿ ಕೂಡ ಬಂದಿದ್ದೆ ಪಾಪು. ನಿನ್ ವಾಯ್ಸ್ ಕೇಳಿ ಇವಾಗ ನನ್ಗೆ ಆಶ್ಚರ್ಯವಾಗ್ತಾ ಇದೆ. ಎಲ್ಲಿದ್ಯಾ ಪಾಪು? ಅಣ್ಣ ನಿನ್ನ ನೋಡಕ್ಕಂತ ಬಂದಿದ್ದೀನಿ. ಏನು ಬೇಕು ಹೇಳಿ ನಿನಗೆ? ಕರ್ಕೊಂಡು ಹೋಗ್ಲೇ ಇಲ್ಲ ನಿನ್ನ? ಹಾಂ, ಎಲ್ಲಿಂದ ಬರ್ತಿದೆ ಒಬ್ರು ಇದು? ಬ್ರೋ ಕರ್ಕೊಂಡು ಹೋಗ್ಲಾ ಅಂದೆ, ಇಲ್ಲ ಅಲ್ಲಿ ಕಲಿಸಿದೆ. ಅಮ್ಮ ನಾನು ಕರ್ಕೊಂಡು ಹೋಗ್ಲಾ ಅಂದ್ರೆ ನಾನೇನು ತಪ್ಪಾಗಿ ಏನು ಇದು ಮಾಡಿಲ್ವಲ್ಲ ನಿಮಗೆ? ನಿಮ್ಮ ಮಗು ಬಂದ್ಬಿಟ್ಟು ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ವಾ ನಿನಗೆ? ಖುಷಿಯಾಗಿರೋದು ಇಷ್ಟ ಇಲ್ವಾ? ಖುಷಿಯಾಗಿರ್ಬೇಕಂದ್ರೆ ಈ ಥರ ಮಾಡಲೇಬೇಕಾಗುತ್ತೆ. ನೀವು ಇದಕ್ಕೆಲ್ಲ ನೀವು ತಪ್ಪಾಗಿ ರಿಯಾಕ್ಟ್ ಮಾಡೋದು ನನಗಂತೂ ತಪ್ಪು ಅನ್ನಿಸ್ತಿಲ್ಲ. ನೀವು ಸತ್ತೋಗಿರೋದು ಕಷ್ಟ ಅನ್ನಿಸ್ತಿದೆ ನನಗೆ, ಗೊತ್ತಾಯ್ತು, ಅರ್ಥ ಮಾಡ್ಕೋತೀನಿ. ಬಟ್ ನಿಮ್ಮ ಮಗು ಖುಷಿಯಾಗಿರ್ಬೇಕಲ್ವಾ? ಯಾರೋ ನಡೆದಾಡೋ ಸೌಂಡು. ಅಮ್ಮ ನೀವೇನ ಅದ್ ನಡೆದಾಡ್ತಿರೋದು? ಅವರೇ ಇದೇನ್ ಬ್ರೋ ಇದು? ನೋಡಿ, ಅಡ್ಡ ಹಾಕ್ಬಿಟ್ಟೈತೆ. ಅದು ಅವಾಗಲೇ ಎತ್ತಾಗ್ತಲ್ಲ ಬ್ರೋ, ಅದೇ ಇದು. ಬ್ರೋ ಒಂದು ಕೆಲಸ ಮಾಡೋದಾ, ಡೈರೆಕ್ಟ್ ನಾವು ಇದಕ್ಕೆ ಕೇಳಿಸ್ಕೊಂಡ್ರು ಸೌಂಡ್ ಇಲ್ಲಿ. ನಮ್ಗೆ ಆ ರೂಮಲ್ಲಿ ಇದೊಂದು, ಆ ರೂಮಲ್ಲೂ ಸೌಂಡ್ಸು, ಈ ರೂಮಲ್ಲೂ ಸೌಂಡ್ಸು. ಅಮ್ಮ ಯಾಕೆ ಹಿಂಗೆ ಆಟ ಆಡಿಸ್ತಾ ಇದ್ದೀರಾ ನಮಗೆ? ಪಾಪು ನನಗೆ ಆಟ ಆಡಿಸ್ತಾ ಇದ್ದೀರಾ ಹೆಂಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಬೇಕು ಹೇಳು, ಅಣ್ಣ ನಾನಿದ್ದೀನಿ. ಕೇಳಿಸ್ತಿದ್ಯಾ? ಇಲ್ಲ ಅಮ್ಮ ನಿನ್ನ ಬಿಡ್ತಿಲ್ವಾ ಏನಂತ ಗೊತ್ತಿಲ್ಲ ನನಗೆ. ಇವಾಗ ನಿನ್ನ ಜೊತೆನೇ ಇಲ್ಲ, ನಿಮ್ಮ ಅಮ್ಮ ಜೊತೆನೇ ಮಾತಾಡ್ತೀನಿ. ನೋಡೋದ ನಿಮ್ಗೇನು ಇಷ್ಟನೋ ನಾನು ಕೊಡ್ತೀನಿ. ಅಲ್ವಾ ಬ್ರೋ? ಅದಕ್ಕೆ ಕೇಳ್ಬಿಟ್ಟು ಒಂದ್ಸಲ ಕಾನ್ವರ್ಸೇಷನ್ ಮಾಡೋದ. ಎಲ್ಲಿದ್ಯಮ್ಮ ನೀನು? ಅಮ್ಮ ನೀವು ಇಲ್ಲಿದ್ದೀರಾ? ಸೌಂಡ್ ನಿಂತೋಯ್ತಲ್ಲ ಬ್ರೋ. ಬ್ರೋ 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 ಏನ್ ಬ್ರೋ ಅದು? ನೋಡಿದ್ರ? ಕ್ಯಾಪ್ಚರ್ ಆಗಿಲ್ಲ. ಆಗಿಲ್ವಾ? ನೀವು ನೋಡಿದ್ರಾ? ಕ್ಯಾಪ್ಚರ್ ಆಗಿಲ್ವಾ? ಆಗಿಲ್ಲ ಅದ್ರಲ್ಲಿ. ನೀವು ನೋಡಿದ್ರಾ? ನಾನು ನೋಡಿದೆ. ಅದು ನನಗೂ ಗೊತ್ತಿಲ್ಲ ಕ್ಯಾಪ್ಚರ್ ಆಗಿದೆ ಏನು ಅಂತ. ಚೆಕ್ ಮಾಡಬೇಕು. ನಾನು ಕ್ಯಾಮ್ರಾ ತಿರ್ಸಿದ್ನೋ ಇಲ್ವ ಅಂತಾನೆ ಗೊತ್ತಾಗಲಿಲ್ಲ. ನೋಡೋದಾ ಬನ್ನಿ. ಸೇಮ್ ಲಾಸ್ಟ್ ಟೈಮ್ ಸ್ವಲ್ಪ ಆಗಿರುತ್ತೆ ವೈಡ್ ಆ್ಯಂಗಲ್ ಇರೋದ್ರಿಂದ. ಬ್ರೋ ಮಿಸ್ಸೇ ಇಲ್ಲ, ನಾವು ಇಲ್ಲಿ ಇದು ಮಾಡೋದ. ಇಲ್ಲಿ ಸೌಂಡ್ ಬಂತು. ಇಲ್ಲಿ ಏನೋ ನೋಡ್ದಂಗೆ ಇಲ್ಲೇ ನೋಡ್ಬೇಕು ಬ್ರೋ. ಇವಾಗ ಸೌಂಡ್ ಇಲ್ಲಿ ಅಂದ್ರೆ ಇಲ್ಲಿ ಶಾಡೋ ನೋಡಿದೀವಿ ಅಂದ್ರೆ ಇಲ್ಲೇ ನೋಡ್ಬೇಕು ಇವಾಗ ನಾವು. ಬಟ್ ಇನ್ನೇನು ಇಲ್ವಲ್ಲ ಬ್ರೋ. ಸೇಮ್ ಒಬ್ರು ಲಾಸ್ಟ್ ಟೈಮ್ ಹಿಂಗೆ ಆಟ ಆಡ್ಸಿದ್ದು. ಬೇರಿಂದ ಕುತ್ಕೊಂಡು ಯಾರೋ ನೋಡೋ ತರ. ಇಲ್ಲಿ ಬಂದ್ರೆ ಯಾರು ಇರಲ್ಲ. ಹಾಗೆ ಆಟ ಆಡಿಸ್ತಿದೆ ಪಾಪ. ನೀನು ಆಟ ಆಡಿಸಿದ್ಯಾ ಇಲ್ಲ ಅಮ್ಮ ಆಟ ಆಡಿಸಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಇವಾಗ ನಿಮ್ಮ ಜೊತೆನೆ ಮಾತಾಡ್ಸ್ಬೇಕು. ಸೌಂಡ್ ಕೇಳಿಸ್ತಿದೆ ಬ್ರೋ. ನೋಡಿ ಸೌಂಡ್ ಕೇಳಿಸ್ತು. ಸೌಂಡ್ ಕೇಳಿಸ್ತೈತೆ. ನಾವೇನು ಮಾಡೋಣ ಬ್ರೋ? ಇದು ಮಾಡೋದು ಬೇಡ, ನಾವು ಲೇಟ್ ಮಾಡೋದು ಬೇಡ. ನಮ್ಗೆ ಎಫೆಕ್ಟ್ ಆಗುತ್ತೆ. ನಾವು ಡೈರೆಕ್ಟಾಗಿ ಇದು ಕಾನ್ವರ್ಸೇಷನ್ ಹೇಳಿ ಅದ.
ಅದು ಬುಕ್ಕಿಂದ ಇದು ಮಾಡೋದ ಕಾನ್ಸೆಪ್ಟ್. ಮಾಡೋಣ. ಹ್ಞೂ ಇಲ್ಲಿ ಇದೆ ಈ ರೂಮಿಗೆ ಮಾಡೋದ ಏನು ಬ್ರೋ? ಇನ್ನೊಂದು ನಿಮ್ಗೆ ಗೊತ್ತಾ ಬ್ರೋ, ಹ್ಞೂ ನಾವು ಫಸ್ಟ್ ಅಲ್ಲಿ ಕೆಳಗಡೆ ವಿಡಿಯೋ ಮಾಡ್ಬೇಕಾರೆ ಹ್ಞೂ ಅವ್ರು ಎಲ್ಲಿಂದ ನಮಗೆ ನೋಡ್ತಾ ಇದ್ದಿತ್ತು ಅಂತ ಗೊತ್ತಾ? ಇಲ್ಲೇ ಅನ್ಸುತ್ತೆ. ಇಲ್ಲೇನಾ? ಹ್ಮ್ ಆ್ಯಕ್ಚುಲಿ ಇಲ್ಲೇ ಅಲ್ವಾ ಕ್ಯಾಪ್ಚರ್ ಆಗಿದ್ದು? ನೋಡಿ ಇಲ್ಲೇ. ಕರೆಕ್ಟ್ 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 ಇಲ್ಲ ನಾವು ಅಲ್ಲಿ ನಿಂತಿದ್ವಿ. ಅಲ್ಲೊಂದು ಮನೆ ಇದೆ ನೋಡಿ ಬ್ರೋ, ಅದು ಏನಂತ ನಮಗೂ ಗೊತ್ತಿಲ್ಲ. ನೋಡಿದ್ರೆ ಆಮೇಲೆ ಸದ್ಯಕ್ಕೆ ನಾವು ಇದು ಕ್ಲಿಯರ್ ಮಾಡೋದ ಬ್ರೋ. ನೋಡೋದ ಬಿಡಿ ಕ್ಯಾಪ್ಚರ್ ಆಯಿತು, ಕ್ಲಿಯರ್ ಕ್ಯಾಪ್ಚರ್ ಕ್ಯಾಪ್ಚರ್ ನಂದ್ರಲ್ಲೂ ಕ್ಲೀನಾಗಿ. ಸರಿ ಸರಿ, ನೀನು ಎಷ್ಟು ಅಟ್ಯಾಕ್ ಮಾಡ್ತಾ ಗೊತ್ತಿಲ್ಲಮ್ಮ, ನಾನು ನಿಮಗೆ ನಿಮ್ಮ ಮೇಲೆ ರೆಸ್ಪೆಕ್ಟಿಂದ ನಾನು ಅಷ್ಟೇ. ಸುಮ್ಮನೆ ನಿಮ್ಗೆ ಅರ್ಥ ಆಗ್ತಿಲ್ಲ ನಾವು ಏನಕ್ಕೆ ಇದು ಮಾಡ್ತಾ ಇದ್ದೀವಿ ಅಂತ. ನಿಮ್ಗೆ ಆಗ್ತಿರೋದು ನನಗೂ ಬೇಜಾರು ಆಗ್ತಿದೆ, ಬಟ್ ನಿಮ್ಗೆ ಗೊತ್ತಾಗ್ತಿಲ್ಲ ಬ್ರೋ. ಈ ರೂಮಲ್ಲೇ ಮಾಡೋದಾ? ಏನಂತೀರಾ? ಸ್ವಲ್ಪ ಗಲೀಜಿದೆಯಾ ಏನು? ಕುತ್ಕೋಬೇಕು ನಾವು. ಏನು ಬ್ರೋ ಮಾಡೋದ? ಹಾಂ ಇಲ್ಲೇ ಮಾಡೋಣ ಬನ್ನಿ. ಕುತ್ಕೋಬೇಕು ಬ್ರೋ, ಕೆಳಗೆ ಗಲೀಜಾಗುತ್ತೆ ಅಂತ. ಸ್ವಲ್ಪ ಕ್ಲೀನ್ ಮಾಡಿ, ಸ್ವಲ್ಪ ಏನು ಮಾಡ್ಬಿಡ್ತೀನಿ. ಕಲ್ಲಿದ್ರೆ ಕಲ್ಲ ಮೇಲೆ ಕೂರ್ಬೋದು. ಇಲ್ಲಿದೆಯಲ್ಲ ಕಲ್ಲು, ಎಲ್ಲಿ? ಇದು ಅದನ್ನೇ ಕೊಟ್ಟಿದ್ದ, ಅದೇ ಕೊಟ್ಟಿದ್ದ ಅನ್ಸುತ್ತೆ. ಏನು ಮಾಡೋದ, ತಗೊಳ್ಳೋದಾ? ಅದೇ ತಗೊಳ್ಳಿ. ಏನು ಬ್ರೋ ಅದು? ಸೌಂಡ್ ಬರ್ತಾನೆ ಇದೆ, ಎತ್ಕೊಳ್ಳಿ. ಬ್ರೋ ನೀವೊಂದು ತಗೊಳ್ಳಿ. ಹಾಂ ತಗೋತೀನಿ. ಕಲ್ಲು ಇಲ್ವಾ ಬ್ರೋ? ಒಳಗೆ ಒಂದು ಇರ್ಬೇಕು ಅನ್ಸುತ್ತೆ, ಬನ್ನಿ. ಬ್ರೋ ಇಲ್ಲೇ ಇದೆ, ಬನ್ನಿ. ಇದೆಯಾ? ಇಲ್ಲ, ಆಪೋಸಿಟ್ ಇಲ್ಲಿ ಕೂರೋಣ. ಆಯ್ತು, ಬೀಳ್ತಾ ಇದೆ. ನಾವೇನೋ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಅಲ್ಲಿ ತಲೆ ಥರ ಕಾಣಿಸ್ತು. ತಲೆ ಅಲ್ಲ, ಅದೇನೋ ಮೂಲೆಯಲ್ಲಿ ಫುಲ್ಲು ಕಾರ್ನರ್. ಅದೇನೋ ಬ್ರೋ, ಬಿಡಿ ನೋಡ್ಕೊಳ್ಳೋದ. ಬನ್ನಿ ಬ್ರೋ. ಸೊ ಗೈಸ್, ಇವಾಗ ಡೈರೆಕ್ಟಾಗಿ ನಾವು ನೈಟ್ ವಿಷನ್ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಸಿಗ್ತೀವಿ ಗೈಸ್. ಸೌಂಡ್ ಬರ್ತದೆ ನೋಡಿ, ಎಸಿತಾನೆ ಇದೆ. ನೋಡೋದ, ಇಲ್ಲಿಗೆ ಕರ್ಸ್ಕೊಳ್ಳೋದ. ಇಲ್ಲೇ ಇರೋದು, ಇದೇ ರೂಮ್ ಅನಿಸ್ತೈತೆ ನಂಗೆ ಗೊತ್ತಿರೋಂಗೆ. ಇಲ್ಲ ಆ ರೂಮಲ್ಲಿ ಅನ್ಸುತ್ತೆ. ಆ ರೂಮಲ್ಲಿ ಆಟ ಆಡ್ಸಿದ್ದು ಜಾಸ್ತಿ ಹೆವಿ ಲಾಸ್ಟ್ ಟೈಮು ಸೌಂಡ್ಸ್. ಸರಿ, ಇಲ್ಲೇ ಮಾಡೋಣ ಬನ್ನಿ. ರೂಮ್ ಮಾಡುವ. ಸೊ ಗೈಸ್, ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀನಿ ಬ್ರೋ. ಲೈಟ್ ಆಫ್ ಮಾಡಿಬಿಡಿ, ನಾನು ಇದರಲ್ಲೇ ನೋಡ್ಕೊಳ್ಬೋದಾ? ಆಫ್ ಮಾಡ್ಲಾ ಬ್ರೋ? ಇದ್ರಲ್ಲಿ ನಾವೇನು ಮಾಡೋದಂದರೆ, ಫೋನಲ್ಲಿ ನೋಡೋದು ಬಿಡ, ಸೈಡಲ್ಲಿ ಇಟ್ಬಿಡೋದ. ನಾವು ಡೈರೆಕ್ಷನ್ ಎಲ್ಲ ಕ್ಲೀನಾಗಿ ಸೆಟ್ ಮಾಡಿಕೊಂಡು. ಆಗಿದೆ, ನಮ್ಮ ಮುಖಗಳೇ ಕಾಣಿಸ್ತಿಲ್ಲ. ಇದು ಬ್ರೋ. ಓಕೆನಾ ಬ್ರೋ? ಲೈಟ್ ಆಫ್ ಮಾಡಿಬಿಡಿ. ಸೊ ಗೈಸ್, ಇವಾಗ ಬ್ರೋ ನಾವು ಬುಕ್ ತಂದಿದ್ದೀರಾ ಅಂತ ಥರ ಕೇಳಿದ್ನಲ್ಲ, ಅದು ಓಪನ್ ಮಾಡಿ ಬ್ರೋ. ಏನು ಮಾಡೋದ ಅಂದರೆ, ಬುಕ್ಕಿಂದ ಕಮ್ಯುನಿಕೇಟ್ ಮಾಡೋ ಥರ ಟ್ರೈ ಮಾಡೋದು. ಆ ಪಾಪುಗೆ ಏನಾದ್ರು ಬುಕ್ ಬರೆಯೋದು ಇಷ್ಟ ಆಗಿದ್ರೆ ಆ ಪಕ್ಕ ಬಂದೇ ಬರುತ್ತೆ. ಬುಕ್ ಮೇಲೆ ಏನಾದ್ರು ಬರೆಯೋದು ಆ ಥರದ್ದು ಏನಾದ್ರು ಇಷ್ಟ ಆಗಿದ್ರೆ ಪಕ್ಕ ಬರುತ್ತೆ. ನಂಬಿಕೆ ಇದೆ, ಯಾಕಂದರೆ ಕತ್ಲೆ ಇದೆ ಬ್ರೋ. ಕತ್ಲೆಯಲ್ಲೇ ಅದು ಬರೋದು. ಅದು ಬುಕ್ ಇದೆ, ಅದು ಇದೆ, ಅದಕ್ಕೂ ಬೇಕಾಗಿರೋ ವಸ್ತು ಇಲ್ಲಿದೆ ಅಂದರೆ ಕನ್ಫರ್ಮಾಗಿ ಬರುತ್ತೆ. ಸರಿ, ಅದಕ್ಕೆ ಪಾಪು ನಿಮ್ಗೆ ಇಷ್ಟ ಆಗಿರೋ ಬುಕ್ಕು ತಂದಿದ್ದೀವಿ, ಮತ್ತು ಪೆನ್ನು ತಂದಿದ್ದೀನಿ. ನಿಮ್ಗೇನು ಇಷ್ಟನೋ ಅದು ಬರೀ. ನಾವು ಇಲ್ಲಿ ಕತ್ಲೆಯಲ್ಲೇ ಇದ್ದೀವಿ, ನೀನು ಬಂದು ಆರಾಮಾಗಿ ಬರೀಬೋದು. ಪಪ್ಪು ನೋಡು ಪುಟ್ಟ, ನಾನು ನಿನಗೆ ಬರೆಯುತ್ತೀಯಾ ಏನಾದರೂ? ನೋಡಿ ಬ್ರೋ, ಪೇಜ್ ನೋಡಿ ಬ್ರೋ, ಪೇಜ್ ಅಲ್ಲಾಡ್ತಿದ್ದ ಅಲ್ಲ?
ಪಾಪು ನೋಡು, ನಿನ್ಗೆ ಇಲ್ಲಿ ಏನಾದ್ರು ಬರೆಯೋದ್ ಆಸೆ ಇದ್ರೆ ಬರೀ ಪುಟ. ಅಮ್ಮ ನೀವು ನೋಡಿ, ಈ ತರ ನಾವು ನಿಮ್ ಮಗುಗ್ ಮಾತಾಡ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ನೀವು ಬೇಜಾರಾಗಿ ನಮಗೆ ತೊಂದರೆ ಕೊಡೋದಾಗ್ಲಿ ಅಥವಾ ಅಟ್ಯಾಕ್ಸ್ ಮಾಡೋದಾಗ್ಲಿ ಪ್ಲೀಸ್ ಮಾಡಬೇಡಿ. ಯಾಕಂದ್ರೆ ನಾನು ಪಾಪು ವಾಯ್ಸ್ ಕೇಳ್ದಾಗ್ಲಿಂದ ನನಗೂ ಪಾಪು ಮಾತಾಡ್ಸ್ಬೇಕು ಅನ್ಸುತ್ತೆ. ಇಷ್ಟು ಹೇಳಿದ್ಮೇಲೆ ನೀವು ಪಾಪುನ ಬಿಟ್ಟಿಲ್ಲ ಅಂದರೆ ನಿಜವಾಗ್ಲೂ ನಾವು ಖುಷಿ ಪಡ್ಬೇಕಂತಲೇ ಪಾಪುನ ಇದು ಮಾಡ್ತಾ ಇರೋದು. ನೀವು ಖುಷಿ ಆಗ್ತೀರಾ. ನಿಮ್ಗೆ ಓದೋಕ್ಕೆ ಕಳ್ಸೋಕ್ಕೆ ಏನು ಇಷ್ಟ ಇಲ್ವಾ ಇವಾಗ ನಿಮ್ಮ ಪಾಪುನ ಹೇಳಿ? ಅದಕ್ಕಂತಲೇ ಬುಕ್ಕು ತಂದಿದ್ದೀನಿ. ಆದ್ರೆ ನಿಮ್ಗೆ ಏನು ಇಷ್ಟ ಇದೆಯೋ ಬರ್ತಿದ್ಯಾ? ಬಟ್ ಏನು ಕಾಣಿಸ್ತಿಲ್ಲ. ಸೌಂಡ್ ಅಲ್ಲ, ಅಮ್ಮ ಅವಾಗ್ಲಿಂದ ಮಾಡ್ತಿರಲ್ಲ ಅದೇ ಸೌಂಡ್ಸ್ ಮತ್ತೆ ಬರ್ತಾ ಇರೋದು. ಇದು ಮೋಸ್ಟ್ಲಿ ಕೀ ತೆಗೆದ್ರೆ ಬರ್ಬೋದಾ ಅಂತ. ಆ ಕೀ ತೆಗ್ದಾಗ್ಲೇ ಆ ಪಾಪುನ ಇದು ಮಾಡಿದ ಮೈಂಡಲ್ಲಿ ಅದೇ ಬಂತು, ನಿಮ್ಗೆ ಹೇಳೋಣ ಅನ್ಕೊಂಡೆ. ಅದಕ್ಕೆ ಯಾಕಂದ್ರೆ ನೀವು ಕೀ ತೆಗ್ದ್ಬಿಟ್ಟು ಹಿಂಗೆ ಅಲ್ಲಾಡ್ದಾಗ್ಲೇ ಅವಾಗಲೇ ಮಗುವುದು ಪಾಪುದು ಫಸ್ಟ್ ಸೌಂಡ್ ಬಂದಿದ್ದು. ಪಾಪು ನಿನ್ಗೆ ಅಂತ ಕೀ ತಂದಿದ್ದೀನಿ. ಇದರಲ್ಲಿ ಕೀ ಚೈನು ಏನು ನಿಂಗೆ ಏನು ಆಟ ಆಡ್ಬೇಕು ಅನ್ಸುತ್ತೆ ಆಟಾಡು. ಬರ್ತಿದೆ ಅನ್ನಿಸ್ತಿದೆ ಬ್ರೋ. ಸೊ ಗೈಸ್ ಬರ್ತಿದೆ ಅನ್ನಿಸ್ತಿದೆ ನಂಗೆ ಯಾಕೋ. ಬ್ರೋ ಅವರಮ್ಮ ಸಿಟ್ಟಾಗ್ತಾ ಇದಾರೆ ಅಂತ ಅನ್ಸುತ್ತೆ. ಬೀಗ ತೆಗೆದು ಕರ್ಕೊಂಡು ಹೋಗ್ತೀವಿ ಅಂತ ಏನೋ ಇರುತ್ತೆ. ಪಾಪು ನಿನ್ಗೆ ಇದ್ರಲ್ಲಿ ತರ್ತೀನಿ, ಆಟ ಆಡ್ಬೇಕಂದ್ರೆ ಆಟ ಆಡೋ, ಇಲ್ಲ ನಮ್ಮ ಜೊತೆ ಆಟ ಆಡ್ಬೇಕಂತನೂ ಆಟ ಆಡೋ ಬಾ. ನಾವು ಇದೀವಿ ಇಲ್ಲಿ ಆಟ ಆಡೋಕ್ಕೆ ಅಂತ, ಇಬ್ರು ಅಣ್ಣ ಇದ್ದೀವಿ. ನಿಮ್ಗೆ ಇಷ್ಟ ಇದ್ರೆ ಆಟ ಆಡ್ಬೋದು. ಇಲ್ಲ ಈ ಬೀಗ ಜೊತೆ ಗ್ರೌಂಡ್ ಕರ್ಕೊಂಡು ಹೋಗ್ಬೇಕಂತ ಇಷ್ಟನ ಅಂದರೆ ಈ ಬೀಗನ ನೀನು ತೊಗೊಂಡು ಹೋಗ್ಬೋದು. ಇಲ್ಲೇ ಇಟ್ಟಿರ್ತೀನಿ, ಬೀಗನ ತೊಗೊಂಡು ಹೋಗ್ಬೋದು ಅಷ್ಟೇ. ಪಾಪು ಇಲ್ಲಿದ್ಯಾ ಪಾಪು ನೀನು? ಬ್ರೋ ಕೀ ನೋಡಿ ಬ್ರೋ. ಲೈಟ್ ಹಾಕಿ ಬ್ರೋ. ಇಳಿತಿದೆ ಬ್ರೋ, ಲೈಟ್ ಹಾಕಿ ಬ್ರೋ. ಕ್ಯಾಪ್ಚರ್ ಮಾಡಿದ್ರ ಬ್ರೋ? ಇಲ್ಲಿ ನೋಡಿ ಬ್ರೋ. ಬ್ರೋ ಎಲ್ಲಿ ಬ್ರೋ ಟಾರ್ಚು? ಬ್ರೋ ಕ್ಲೀನಾಗಿ ಕ್ಯಾಪ್ಚರ್ ಆಗಿದೆ ಬ್ರೋ. ಹೆಂಗೆ ಬ್ರೋ ಇದು? ಹೆಂಗೆ ಬ್ರೋ? ಅದೇ ಗೊತ್ತಾಗ್ತಿಲ್ಲ. ನೈಟ್ ವಿಷನಲ್ಲಿ ಕ್ಯಾಪ್ಚರ್ ಆಗಿರುತ್ತಲ್ಲ. ಆಗಿದೆಯಾ? ಫಿಕ್ಸು ಬ್ರೋ. ಮೂವ್ ಆಗಿರೋದು ನಮಗೆ ಕೇಳಿಸ್ತಲ್ಲ. ಅದ್ರಲ್ಲಿ ಏನು ಬರ್ದಿರೋದಂತೂ ಏನಿಲ್ಲ ಬ್ರೋ. ಇದೇನು ಬರ್ದಿಲ್ಲಲ್ಲ ಬ್ರೋ. ನೈಟ್ ವಿಷನ್ ತೆಗೀರಿ, ನೋಡೋಣ. ಏನು ಹೇಳ್ದಂಗಾಗಿದ್ದು. ನೈಟ್ ವಿಷನ್ ಎತ್ಕೊಳ್ಳಿ ನೋಡೋಣ. ಇದು ಆನ್ ಮಾಡ್ಕೊಬಿಡ್ತೀನಿ ಕ್ಯಾಮ್ರಾನ. ಇಲ್ಲಿಂದ ಯಾರೋ ಹೇಳ್ದಂಗಾಯ್ತು, ಬೇಗ ಎತ್ಕೊಳ್ಳಿ ಬ್ರೋ. ನೈಟ್ ವಿಷನ್ ನೋಡ್ಬಿಡೋಣ. ಅಪ್ಪು ಇಲ್ಲೇ ಬಂದಿದ್ಯಾ ಅಂತ ಗೊತ್ತಾಯ್ತು ನಮಗೆ. ನಾವು ನೋಡಿದ್ವಿ. ಎಲ್ಲಿದ್ಯಾ? ಬ್ರೋ ಕರೆಕ್ಟು. ಪಪ್ಪು ಎಲ್ಲಿದ್ಯಾ ನೀನು? ಇಲ್ಲಿದ್ದೇನು ಬಟ್ಟೆ ನಾನು ಬಂದಾಗ ಇತ್ತಾ ಇದು? ಹೌದು ಪಪ್ಪು. ಬ್ರೋ ಹುಷಾರು ಬ್ರೋ. ಏನು ಬ್ರೋ ಇದು? ಹೊರಗೆ ಹೋದು ತಲೆ ಮೇಲೆ ಬಿದ್ದಿದ್ದಲ್ಲ ಬ್ರೋ ಅದು. ತೊಂದರೆ ಮಾಡೋದು ನಿಮ್ಮ ಪಾಪಗೆ. ನಮ್ಮ ತಂಗಿ ಇದ್ದಂಗದು. ತಂಗಿನೂ ಪಪ್ಪು ಆ ಪಾಪು ಗಂಡ ಹೆಣ್ಣ ಅದೇ ಗೊತ್ತಿಲ್ಲ. ಡೌಸಿಂಗ್ ರಾಡ್ ಕೇಳ್ಬಿಡೋದ? ಒಂದ್ಸಲ ಕೇಳ್ಬಿಡೋದ? ಬನ್ನಿ ಡೌಸಿಂಗ್ ರಾಡ್ ಕೇಳ್ಬಿಡೋದ? ಬೇಗ ಕೇಳಿ ಬ್ರೋ. ಕೇಳ್ಬಿಟ್ಟು ಪಾಸ್ ಆಗ್ಬಿಡೋದ? ಬನ್ನಿ ಬ್ರೋ. ಬ್ರೋ ಎಲ್ಲೂ ಇಲ್ಲ ಬ್ರೋ. ಫಸ್ಟ್ ನಾವು ಕೇಳ್ಬಿಡೋದ ಬ್ರೋ. ಪಾಪು ಇಲ್ಲಿದ್ಯಾ ಪಾಪು ನೀನು? ಬ್ರೋ ಎಲ್ಲೂ ಇಲ್ಲ ಅನ್ನಿಸ್ತಿದೆ ಬ್ರೋ. ಒಂದ್ಸಲ ಕೇಳ್ಬಿಡೋದ? ಬನ್ನಿ. ಅದೇ ನನ್ನ ಕನ್ಫ್ಯೂಷನಲ್ಲಿ ಇತ್ತು. ಫಸ್ಟ್ ಕೇಳ್ಬಿಡೋದ? ಪಕ್ಕ ಕೇಳ್ಬಿಡೋದ? ಈಗ ಫಸ್ಟ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಫಸ್ಟು ಕೇಳೋದ? ಬ್ರೋ ಬುಕ್ ಇಲ್ಲೇ ಬಿಟ್ಟು ಬಂದಿದ್ರಾ? ಇದೇನು ಬ್ರೋ ಇದು? ಬ್ರೋ ಇದು ಹೆಂಗೆ ಬ್ರೋ ಇದು? ಕಾಣಿಸ್ತಿದೆ ನಿಮಗೆ ಬ್ರೋ? ಹೆಂಗೆ ಬ್ರೋ ಇದು? ಬ್ರೋ ಅದೇ ನನಗೂ ಶಾಕ್ ಆಗ್ತಿದೆ. ಬ್ರೋ ಇಲ್ಲಿ
ನಾವು ಇಲ್ಲೇ ಕೂತಿರ್ಬೇಕಿತ್ತು ಮೋಸ್ಟ್ಲಿ ಅದಕ್ಕೆ ಇಷ್ಟ ಆಗಿದೆ ಅನ್ನಿಸ್ತಿದೆ ಬ್ರೋ ನನಗೆ. ಬ್ರೋ ಟೌಸಿಂಗ್ ರೋಡ್ ತೆಗೀರಿ ಬ್ರೋ, ಒಂದ್ಸಲ ಕೇಳೋದಾ? ಬ್ರೋ ಈ ರೂಮ್ ನೋಡ್ಕೊಬಿಡ್ತೀನಿ ಬ್ರೋ ಒಂದ್ಸರಿ. ಹಾಂ ಈ ರೂಮ್ ನೋಡ್ಕೊಬಿಡ್ತೀನಿ ನಾನು. ಬ್ರೋ ಟೌಸಿಂಗ್ ರೋಡ್ ಕೇಳ್ಬಿಡಿ ಬ್ರೋ ಫಸ್ಟು. ಟೌಸಿಂಗ್ ರೋಡ್ ತೆಗಿ ಬ್ರೋ, ಇಲ್ಲಿ ಯಾರು ಇಲ್ಲ ಬ್ರೋ ಇಲ್ಲಿ. ಯಾರಿಲ್ಲ ಬ್ರೋ. ಪಾಪು ನೀನೇನ ಬರ್ದಿರೋದು? ಕೇಳ್ಬಿಡೋದ ಬ್ರೋ ಒಂದ್ಸಲ ಫಿಕ್ಸು. ಡೋಸಿಂಗ್ ರೋಡ್ಸ್ ತಗೊಳ್ಳಿ ಬ್ರೋ. ಬ್ರೋ ಎತ್ತೆತ್ತಾಗ್ತಿದೆ ಪಾಪು. ಒಂದು ನಿಮಿಷ, ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದು, ಏನಕ್ಕೆ ಈ ಥರ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಅಮ್ಮನ ಮಾಡ್ತಿರೋದು. ನೋಡಿ ಬ್ರೋ. ಕೊಡಿ 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 ಬ್ರೋ, ಕ್ಯಾಮ್ರಾ ಇಟ್ಕೊಡಿ, ಇಟ್ಕೋತೀರಾ? ಬ್ರೋ ಕೈ ಇದೆಲ್ಲ ಫುಲ್ ಧೂಳುಗಳಾಗ್ಬಿಟ್ಟಿದೆ ಬ್ರೋ. ಕೊಡಿ ಕೊಡಿ ಕೊಡಿ, ಫಸ್ಟ್ ಕೇಳಿ ಬ್ರೋ. ಪಾಪು ಪಾಪು ಇದು ನೀನಾ ಗೀಚಿರೋದು? ನೀನು ಗೀಚಿದ್ರೆ ಹಿಂಗೆ ಎಸ್ ಅನ್ನು, ಇಲ್ಲ ಅಂದರೆ ಎಸ್ ತೋರಿಸು, ಹೌದು ಅಂತ ತೋರಿಸು. ಇದು ಇಲ್ಲ ಅಂದರೆ ಇಲ್ಲ ಅಂತ ತೋರಿಸು. ಅದೇ ಬ್ರೋ ಗೀಚಿರೋದು. ಬ್ರೋ ಅವ್ರ ಅಮ್ಮ ಕೇಳಿ ಬ್ರೋ, ನಾವೇನಾದರೂ ಕರ್ಕೊಂಡು ಹೋಗ್ತೀವಿ ಅಂತ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳಿ. ಅಮ್ಮ ನೀವು ಇದ್ದೀರಾ ಅಂತಲೂ ಗೊತ್ತಾಯ್ತು ನಮಗೆ. ಈ ಪಾಪುಗೆ ಇಲ್ಲಿ ಅದು ಕೊಟ್ಟು ಏನಾದ್ರು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ನಿಮ್ಗೆ ಏನಾದ್ರು ಭಯ ಪಟ್ಟಿದ್ದಾರಲ್ಲ, ಮಾಡ್ತಿದ್ದೀರಾ? ಹಾಂ ಹೇಳ್ಬಿಡಿ ಬ್ರೋ, ನಾವೇನು ತೊಂದರೆ ಮಾಡಲ್ಲ ಅಂತ. ಅಮ್ಮ ನೋಡಿ, ನಾವೇನು ನಿಮ್ಗೆ ತೊಂದರೆ ಮಾಡಲ್ಲ, ಆ ಪಾಪುಗೂ ಏನೂ ಮಾಡಲ್ಲ. ನಾವು ಜಸ್ಟ್ ಅದು ಪಾಪು ಜೊತೆ ಮಾತಾಡಬೇಕು ಅಂತ ಹಂಗೆ ಮಾಡಿದ್ದು. ಬ್ರೋ ಮೋಸ್ಟ್ಲಿ ಅದು ಬುಕ್ ಇಷ್ಟ ಆಗಿದೆ ಅನ್ಸುತ್ತೆ. ಪಾಪು ನಿಮ್ಗೆ ಅದು ಬುಕ್ ಇಷ್ಟ ಆಗಿದೆಯಾ? ಹಾಂ ಬುಕ್ ಇಷ್ಟ ಆಗಿದೆಯಾ? ಇಲ್ಲೇ ಬಿಟ್ಟು ಹೋಗಲ್ಲ ನಾವು ಹಂಗಾದ್ರೆ. ಹೌದು ಅಂತ ಇದೆ ಬ್ರೋ. ಬ್ರೋ ಹೌದು ಅಂತಿದಲ್ಲ, ಮೋಸ್ಟ್ಲಿ ಇಷ್ಟ ಆಗಿರಬೇಕು ಬ್ರೋ. ಸರಿ, ನಾವು ಇದನ್ನ ಇಲ್ಲಿಗೆ ಬಿಟ್ಟೋದ್ರೆ ನಮ್ಗೆ ಹಿಂದೆ ಬರೋಲ್ಲ ತಾನೆ? ನಮ್ಗೇನು ತೊಂದರೆ ಕೊಡೋಲ್ಲ ತಾನೆ? ನಮ್ಮ ಹಿಂದೆ ಬರೋದಾಗಲಿ, ಏನೇ ತೊಂದರೆ ಆಗಿರಲಿ, ಏನೂ ತೊಂದರೆ ಕೊಡಬಾರ್ದು ನಮಗೆ. ನಿಮ್ಗೆ ಇಷ್ಟ ಆಗಿರೋದು ಇಲ್ಲಿ ಬಿಟ್ಟೋಗಿದ್ದೀನಿ. ಮತ್ತು ಆ ಅಮ್ಮಂಗೆ ಏನೇನು ಬೇಕು ಅಂತ ನೆಕ್ಸ್ಟ್ ಸಲ ಬಂದ್ಬಿಟ್ಟು ಅದೇನು ಬೇಕೋ ನಮಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ನಾವು ಏನೋ ಒಂದು ಮಾಡ್ಕೊಂಡು ಬರ್ತೀವಿ. ಸೊ ಇದಿಲ್ಲ ಸದ್ಯಕ್ಕೆ, ಇದು ನಿಮ್ಗೆ ಖುಷಿ ಆಗಲಿ ಅಂತ ಇದು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲೇ ಬಿಟ್ಟೋದ್ರೆ ಹಿಂದೆ ಬರೋಲ್ಲ ಅಂದರೆ ನೋ ಅನ್ನಿ, ಇಲ್ಲಾಂದರೆ ಎಸ್ ಅನ್ನಿ. ಅಲ್ಲ, ಬಿಟ್ಟು ಹೋಗೋದಾದ್ರೆ ನೋ ಹಿಂದೆ ಬರಲ್ಲ ಅಂದರೆ ನೋ ಅನ್ನಿ, ಬರೋ ಥರ ಇದ್ರೆ ಎಸ್ ಅನ್ನಿ. ಓಕೆ. ಬರಲ್ಲ ಬ್ರೋ, ಬರಲ್ಲ. ಆಯ್ತು, ಲಾಸ್ಟ್ ಟೈಮು ನಮ್ಮ ಹಿಂದೆ ಬರಲ್ಲ ಅಂತಾನೆ ಹೇಳಿದ್ದವರು. ಹೌದಾ? ಹೇಳಿದ್ರು ಬರಲ್ಲ ಅಂತ. ಮೋಸ್ಟ್ಲಿ ಅವ್ರಿಗೆ ಇಲ್ಲೇ ಇದಾಗಿರ್ಬೋದು. ಸರಿ ಅಮ್ಮ, ನೀವು ಹೇಳ್ದಾಗೇನೆ ಬ್ರೋ, ನಾವು ಅವ್ರು ಹೇಳೋ ಥರನೇ ನಾವು ಇಲ್ಲಿಂದ ನೆಕ್ಸ್ಟ್ ಸಲ ಬಂದಾಗ ಅಮ್ಮಂಗೆ ಏನು ಬೇಕು ಅಂತ ತಿಳ್ಕೊಂಡು ನಾವು ಬರೋದಾ ಬ್ರೋ? ಸರಿ. ಸರಿ, ನಾವು ಸದ್ಯಕ್ಕೆ ಇವಾಗ ಇದಿಲ್ಲೇ ಬಿಟ್ಟು ಹೋಗ್ಬಿಡೋಣ. ಸೊ ಗೈಸ್, ನೀವು ನೋಡಿರ್ತೀರಾ, ಇದೆಲ್ಲ ಆಗ್ತಿರೋದು ನಮಗೆ ಶಾಕ್ ಅನ್ನಿಸ್ತಿದೆ. ಇದು ಹೆಂಗೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ. ಇದನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ಮುಂದಿನ ಸಲ ಈ ಲೊಕೇಶನ್ ಖಂಡಿತ ಬಂದು ಮಗು ಆತ್ಮಕ್ಕೂ ಮತ್ತು ಅಮ್ಮ ಆತ್ಮಕ್ಕೂ ಶಾಂತಿ ಸಿಗೋ ಥರ ಮಾಡಬೇಕು. ನೋಡೋದ ಗೈಸ್, ಇದು ನೋಡೋದ ಆದರೆ ಏನೋ ಒಂದು ಮಾಡಬೇಕು ಬ್ರೋ. ಏನಂತೀರಾ ಬ್ರೋ? ಏನು ಬ್ರೋ? ನಿಮ್ಮ ಬಟ್ಟೆ ಮೇಲೆ ಗೀಚಿದೆ ಬ್ರೋ. ಇಲ್ಲ ಬ್ರೋ, ಅದು ಇದ್ರದ್ದು ಧೂಳು. ಧೂಳದು ಆಗಿರೋದು. ಸರಿ ಗೈಸ್, ನಾವು ಹೊರಗಡೆ ಹೋಗ್ಬಿಟ್ಟು ಮಾತಾಡ್ತೀವಿ. ಸೊ ಗೈಸ್, ಫೈನಲಿ ಇಬ್ಬರೂ ತುಂಬಾ ರಿಸ್ಕ್ ತೊಗೊಂಡು ಒಳಗೆ ಹೋಗಿ ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ಒಳಗೆ ಹೋಗಿದ್ದು ಅಲ್ಲಿ ನಮ್ಗೆ ಆಗಿರೋದೇ ಬೇರೆ, ಅದು ಮಗುದು ಸೌಂಡ್ ಬೇರೆ ಕೇಳಿಸ್ತು ನಮಗೆ. ಅದನ್ನು ಇನ್ನೊಂದು ಏನಂದರೆ ಗೈಸ್, ನನಗೆ ಆ ಪಾಪು ಸೌಂಡ್ ಕೇಳಿದಾಗ ಫುಲ್ಲು ಮೈಯೆಲ್ಲ ಜುಮ್ ಫುಲ್ಲು ಮೈಂಡೆಲ್ಲ ಗುರ್ರ್ ಅಂತ ಇತ್ತು ಬ್ರೋ. ಹಂಗಾಯ್ತು. ಯಾಕಂದರೆ ಲಾಸ್ಟ್ ಟೈಮ್ ನಾನು ಬಂದಾಗ ಆ ಮಗು ಸೌಂಡ್ ನಾನು ಕೇಳಿರಲಿಲ್ಲ. ಇವತ್ತೇ ನಾನು ಫಸ್ಟ್ ಕೇಳಿದ್ದು ಆ ಮಗು ಸೌಂಡು.
ಬಟ್ ನಿಮ್ಗೆ ಒಂದು ಕಡೆ ಒಂದು ಇದರಲ್ಲಿ ಇನ್ಸಿಡೆನ್ಸಲ್ಲಿ ಗೂಸ್ ಬಂಬೆ ಆಯ್ತಲ್ಲ ನಿಮಗೆ. ಅದೇ 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 ಆ ಮಗು ಸೌಂಡ್ ಕೇಳಿದ ತಕ್ಷಣ ಫುಲ್ಲು ಗೂಸ್ ಬಂಪ್ಸು, ಮೈಂಡ್ ಎಲ್ಲ ಫುಲ್ಲು ಒಂಥರ ಜುಮ್ ಜುಮ್ ಗೈಸ್ ಆ ಅಂತ. ಮಗುಗೆ ಏನಂದ್ರೆ ನಾನು ಗಾಡಿಯಲ್ಲಿ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದೆ. ಆಕ್ಚುಲಿ ಅದು ಕಾಮಿಡಿಯಾಗೆ ನಾನು ಕೇಳಿದ್ದು, ಬಟ್ ಅದು ಸೀರಿಯಸ್, ಅಷ್ಟವರೆಗೂ ಸೀರಿಯಸ್ ಆಗಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಆ ಕೀ ಚೈನ್ ಯಾವಾಗ ಪ್ರಜ್ವಲ್ ಬ್ರೋ ಕೀ ಚೈನ್ ತೋರಿಸಿದ್ರು ಅವಾಗ್ಲೇ ಆ ಪಾಪು ರಿಯಾಕ್ಟ್ ಮಾಡಿ ರಿಯಾಕ್ಟ್ ಮಾಡ್ತು, ಮತ್ತೆ ಅದು ಎಳ್ಕೋತದು. ಹೌದು, ನೈಟ್ ವಿಷನ್ ಅಲ್ಲಿ ನಾವು ಕ್ಯಾಪ್ಚರ್ ಆಗಿದೆ. ಆ ಕೀ ಚೈನ್ ಎಳೆದಿದೆ ಪಾಪು, ನೀವು ನೋಡಿರ್ತೀರಾ. ಅದಕ್ಕಿನ್ನ ಫಸ್ಟ್ ಪ್ರಜ್ವಲ್ ಬ್ರೋ ಜೋಬಿನ ತೆಗ್ಬಿಟ್ಟು ಕೀ ಚೈನ್ ಹಿಂಗೆ ಅಲ್ಲಾಡಿಸ್ದಾಗ್ಲೇ ಆ ಪಾಪು ಸೌಂಡ್ ಮಾಡಿದ್ದು. ನನ್ಗೆ ಅವಾಗೆ ನನ್ಗೆ ಸೈಕ್ ಆಗಿದ್ದು. ಅದ್ರಲ್ಲಿ ಆಟ ಆಡುವಂತೆಲ್ಲ ಬೇರೆ ಹೇಳಿದ್ರೆ ಅದನ್ನ ಏನು ಸೀರಿಯಸ್. ಆಮೇಲೆ ಇನ್ನೊಂದು, ನಾವು ಆ ಅಮ್ಮಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ನಾವು ಪಾಪುನ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತೀವಿ ಅನ್ನೋದು ಮೈಂಡ್ ಅಲ್ಲಿ ಇಟ್ಕೊಂಡು ಲಾಸ್ಟ್ ಟೈಮು ಸೌಂಡ್ಸ್ ಕೇಳಿಸಿಲ್ಲ, ಈ ಟೈಮ್ ಕೇಳಿದೀವಿ ನಾವು. ಅದೇ ನಾವು ಪ್ರಜ್ವಲ್ ಬ್ರೋ ಕೂಡ ಹೇಳಿದ್ದಾರೆ, ನಾವು ನಿಮಗೆ ಮುಕ್ತಿ ಕೊಡಿಸ್ತೀವಿ, ಅದೇನು ಮಾಡೋಣ ಅಂತ ಹೇಳಿದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಟ್ರೈ ಮಾಡೋದು. ಅಮ್ಮಂಗೂ ಕೊಡ್ಬೇಕು. ಇವಾಗ ಬುಕ್ ಕೊಟ್ಟಿದ್ದೀವಿ ಆ ಪಾಪುಗೆ, ಬರ್ಕೊಂಡ್ ಕೂತಿರ್ಲಿ, ಎಷ್ಟು ಬರೆಯುತ್ತೋ ಬರ್ಕೊಂಡ್ ಕೂತ್ಕೊಳ್ಳಿ. ಅದು ನೋಡೋದು, ಅದು ಖುಷಿ. ಅದು ನಾವು ಇದು ಮಾಡಿದ್ದೀವಿ. ನೆಕ್ಸ್ಟ್ ಅಮ್ಮಂಗೆ ಏನು ಬೇಕು ಅಂತ ಸ್ವಲ್ಪ ಪೂಜಾರಿ ಅವ್ರವ್ರು ಸ್ವಲ್ಪ ಕೇಳ್ಕೊಂಡು ಲೊಕೇಶನ್ಗೆ ಬಂದು ಮತ್ತೆ ಇದು ಮಾಡೋದು. ಏನಂತೀರ ಬ್ರೋ? ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಒಂದು ಹಾರರ್ ಎಕ್ಸ್ಪೀರಿಯನ್ಸ್. ಸೊ ಗೈಸ್, ಇನ್ನೊಂದು ನನ್ನ ಚಾನೆಲ್ ಚೆಕ್ ಮಾಡೋದು ಮರಿಬೇಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೈಸ್ ಇವ್ರ ಚಾನಲ್ದು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಹಾರರ್ ಎಲ್ರಿಗೂ ಸಪೋರ್ಟ್ ಮಾಡಿ, ಯಾಕಂದ್ರೆ ತುಂಬಾ ರಿಸ್ಕ್ ಕಂಟೆಂಟ್ ಗೈಸ್. ಇಷ್ಟು ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ಅಂತೂ ತುಂಬಾ ಮುಖ್ಯ ಬೇಕು. ನಿಮ್ಮ ಸಪೋರ್ಟ್ ಇದೆ ನಾವು ಇಲ್ಲಿ ಇಷ್ಟವರೆಗೂ ನಾವು ಮಾಡೋಕ್ಕಿದೆ. ಎಲ್ಲ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತಿದ್ದಾರೆ, ಮಾಡೋರಿಗೆ ಹೇಳ್ತಿಲ್ಲ, ಮಾಡದೇ ಇರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇನ್ನೊಂದು, ನಿಮ್ಗೆ ಈ ವಿಡಿಯೋದಲ್ಲಿ ನಾವೇನಾದ್ರು ತಪ್ಪು ಕಾಣಿಸಿದ್ರೆ, ತಪ್ಪು ಮಾಡಿರೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದನ್ನ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ನಾವು ತಿದ್ಕೋತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಅಷ್ಟೇ. ಬೈ ಗೈಸ್.